ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರು ಸರ್ ನೀಟ್ ಕ್ವಶನ್ಸ್ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ದಟ್ ಈಸ್ ಅಬೌಟ್ ಸಾಲ್ವಿಂಗ್ ಕೆಮಿಸ್ಟ್ರಿ ನೀಟ್ ಪೇಪರ್, ದಟ್ ಈಸ್ 2018. ಸೊ 2018 ಬಂದಿರುವಂತ ಪೇಪರ್ನ ಇವತ್ತು ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಅಲ್ಲಿ 25 ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ. ಇನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ನೀಟ್ 2018 ನೋಡಿ, ನಿಮ್ಗೊಂದು ವೆಬ್ಸೈಟ್ ಇದೆ, zigya.com ಅಂತ ಹೇಳ್ಬಿಟ್ಟು www.zigya.com. ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಾಟ್ ಓನ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ನಾನು ಕೂಡ ಅದೇ ವೆಬ್ಸೈಟ್ ಇಂದ ಈ ಕ್ವಶನ್ ಪೇಪರ್ನ ಪ್ರಿಂಟ್ಔಟ್ ತಗೊಂಡಿದ್ದೀನಿ ಎಕ್ಸ್ಪ್ಲೈನ್ ಮಾಡಕ್ಕೋಸ್ಕರ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಂತಿದೆ ಅಂದ್ರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅದು ರಿಯಾಕ್ಷನ್ ಪ್ರಿಂಟ್ ಇಲ್ಲಿ ಸರಿಯಾಗಿ ಬಂದಿಲ್ಲ. ನಾನೇನ್ ಮಾಡಿದೀನಿ, ಅದಕ್ಕೆ ಈಕ್ವೇಶನ್ ಸಪರೇಟ್ ಆಗಿ ಬರ್ದಿದ್ದೀನಿ. ಅದನ್ನ ಈ ತರ ಇದೆ ಈಕ್ವೇಶನ್. ಓಕೆ, ಏನಂತಿದೆ, BrO4 ಮೈನಸ್ BrO3 ಮೈನಸ್ ಆಗ್ತಿದೆ, HBr ಆಗ್ತಿದೆ. ಈಗ ಕನ್ವರ್ಷನ್ ಜೊತೆಗೆ ಪ್ರತಿ ಕನ್ವರ್ಷನ್ಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, ಎಷ್ಟು ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ, ರಿಡಕ್ಷನ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ, 1.82 ವೋಲ್ಟ್, 1.5, 1.595. ಹೀಗೆ ಒಂದು ಸೀರೀಸ್ ಆಫ್ ರಿಯಾಕ್ಷನ್ ಕೊಟ್ಬಿಟ್ಟು ಅವುಗಳದ್ದು ವೋಲ್ಟೇಜ್ ಅನ್ನ ಕೊಟ್ಬಿಟ್ಟು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನ ಕೊಟ್ಬಿಟ್ಟು ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ದ ಸ್ಪೀಸೀಸ್ ಅಂಡರ್ ಗೋಯಿಂಗ್ ಡಿಸ್ಪ್ರಪೋರ್ಷನೇಷನ್, ಯಾವ್ದು ಡಿಸ್ಪ್ರಪೋರ್ಷನೇಷನ್ ಆಗ್ತಿದೆ ಅಂತ ಕೇಳ್ತಾ ಇದಾರೆ. ಅದಕ್ಕೆ ನೋಡಿ ಹೇಗ್ ಮಾಡ್ಬೇಕು ಅಂತ ನೋಡಿ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಕೊಟ್ಟಿಲ್ಲ ಅಂತಿದ್ರೆ, ನಾವು ಡಿಫ್ರೆಂಟ್ ಸ್ಪೀಸೀಸ್ ಇದ್ದಾಗ ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟಾಗ ಅಲ್ಲಿ ಡಿಸ್ಪ್ರಪೋರ್ಷನೇಷನ್ ಅಂತ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ, ದ ಸೇಮ್ ಎಲಿಮೆಂಟ್ ಅಂಡರ್ ಗೋಯಿಂಗ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ದೆನ್ ವಿ ಕ್ಯಾನ್ ಸೇ ದಟ್ ಸ್ಪೀಸೀಸ್ ಅಂಡರ್ ಗೋಯಿಂಗ್ ಡಿಸ್ಪ್ರಪೋರ್ಷನೇಷನ್ ಅಂತ ಹೇಳ್ತೀವಿ. ಓಕೆನಾ? ಬಟ್ ಇಲ್ಲಿ ಅವರು ಅದ್ರ ಬೇಸಿಸ್ ಮೇಲೆ ಕೊಟ್ಟಿಲ್ಲ, ಆಕ್ಸಿಡೇಷನ್ ನಂಬರ್ ಬೇಸಿಸ್ ಮೇಲೆ ಕೊಟ್ಟಿಲ್ಲ, ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ, ಇಲ್ಲಿ ಪ್ರತಿಯೊಂದು ಈಕ್ವೇಶನ್ಸ್ ನ ಸಪರೇಟ್ ಆಗಿ ಬರ್ಕೊಳ್ಳೋಣ. ಒಟ್ಟಿಗೆ ಕೊಟ್ಟಿರೋದನ್ನ ವಿಲ್ ಸ್ಪ್ಲಿಟ್ ಅಪ್. ಫಾರ್ ಎಕ್ಸಾಂಪಲ್ ನೋಡಿ, BrO4 ಮೈನಸ್ ಇಸ್ ಕನ್ವರ್ಟಿಂಗ್ ಇಂಟು BrO3 ಮೈನಸ್. ಅದ್ರದ್ದು ಪೊಟೆನ್ಶಿಯಲ್ ನ ನಾನು 1 ಅಂತ ತಗೊಂಡಿನಿ. ಫಸ್ಟ್ ರಿಯಾಕ್ಷನ್ ಗೆ ಎಷ್ಟಿದೆ, 1.82 ವೋಲ್ಟ್ ಇದೆ. ಓಕೆನಾ? ಅದೇ ರೀತಿ ಸೆಕೆಂಡ್ ರಿಯಾಕ್ಷನ್ ಬರ್ಕೊಳ್ಳೋಣ. ಸೆಕೆಂಡ್ ರಿಯಾಕ್ಷನ್ ಏನಾಗ್ತಿದೆ, BrO3 ಮೈನಸ್ is converting into HBrO. ಈಗ ಇದ್ರದ್ದು ಪೊಟೆನ್ಶಿಯಲ್ ನ E2 ಅಂತ ತಗೋತೀನಿ ನಾನು. ದಟ್ ಈಸ್ ಎಷ್ಟಿದೆ, 1.5 ಇದೆ. ಅಂಡ್ ಸೇಮ್ ಮ್ಯಾನರ್ HBrO is converting into Br2. ಇದ್ರದ್ದು ವ್ಯಾಲ್ಯೂನ 3 ಅಂತ ತಗೊಳ್ಳೋಣ. ಪೊಟೆನ್ಶಿಯಲ್ ನ ಎಷ್ಟು ಕೊಟ್ಟಿದ್ದಾರೆ, 1.595 ಕೊಟ್ಟಿದ್ದಾರೆ. ದೆನ್ Br2 is converting into Br minus. ಸೊ ಅದ್ರದ್ದು ವ್ಯಾಲ್ಯೂನ 4 ಅಂತ ತಗೊಳ್ಳೋಣ, 1.0652. ಸೊ ಈ ಲೆಕ್ಕ ಮಾಡೋದು ತುಂಬಾ ಈಸಿ, ಏನು ಇಲ್ಲ. ಏನ್ ಮಾಡಬೇಕು ಅಂದ್ರೆ, ನಾವು ಈಗ ಇವೆರಡರದ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ತೆಗಿಬೇಕು. ಓಕೆನಾ? ಹಾಗೆ ಇವೆರಡರದ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ತೆಗಿಬೇಕು. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ನಾನೇನ್ ಮಾಡ್ತೀನಿ, ಈ ಎರಡರದ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ನ ತೆಗಿತೀನಿ ನಾನು. ಓಕೆನಾ? 1.82 ಮೈನಸ್ 1.5 ಮೈನಸ್ 1.82 ಮಾಡೋಣ. ಇಲ್ಲೇ ಮಾಡ್ತೀನಿ, 1.5 ಮೈನಸ್ 1.82. ಇವೆರಡನ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಟೋಟಲ್ ಆನ್ಸರ್ ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ನಾವು ಅಲ್ಲಿ ಆನ್ಸರ್ ಮಾಡೋದು ಬೇಕಾಗಿಲ್ಲ, ನೆಗೆಟಿವ್ ಬರುತ್ತೆ. ಓಕೆನಾ? ಹಾಗೇನೆ ಇವೆರಡನ್ನ ಚೆಕ್ ಮಾಡೋಣ. ದೀಸ್ಟು ಏನಾಗುತ್ತೆ, 1.595 ಮೈನಸ್ 1.5 ಅದು ಡಿಫರೆನ್ಸ್. ಇಲ್ಲಿ ಡಿಫರೆನ್ಸ್ ಏನಾಗುತ್ತೆ, ನಿಮಗೆ ಪಾಸಿಟಿವ್ ಬರುತ್ತೆ. ಯಾಕಂದ್ರೆ ಗ್ರೇಟರ್ ನಂಬರ್ ಪಾಸಿಟಿವ್ ಇದೆ, ಸ್ಮಾಲರ್ ನಂಬರ್ ನೆಗೆಟಿವ್ ಇದೆ. ಸೊ ಟೋಟಲ್ ಆನ್ಸರ್ ಪಾಸಿಟಿವ್ ಬರುತ್ತೆ. ದೆನ್ ಇವೆರಡು ಡಿಫರೆನ್ಸ್ ತಗೊಳ್ಳೋಣ. ಇವೆರಡು ಡಿಫರೆನ್ಸ್ ಏನಾಗುತ್ತೆ, 1.0652 ಮೈನಸ್ 1.595. ಅಗೇನ್ ಇದ್ರ ವ್ಯಾಲ್ಯೂ ಏನಾಗುತ್ತೆ ನೋಡ್ರಪ್ಪ, ಇಟ್ ಇಸ್ ಅ ಸ್ಮಾಲರ್ ವ್ಯಾಲ್ಯೂ, ಇಟ್ ಇಸ್ ಅ ಬಿಗ್ಗರ್ ವ್ಯಾಲ್ಯೂ ನೆಗೆಟಿವ್ ಇದೆ. ಸೊ ಇದು ಆನ್ಸರ್ ನೆಗೆಟಿವ್ ಬರುತ್ತೆ. ಈಗ ಯಾವುದೇ ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಬೇಕು ಅಂದ್ರೆ ಡಿಸ್ಪ್ರಪೋರ್ಷನೇಷನ್ ಆಗಬೇಕು ಅಂದ್ರೆ ಪೊಟೆನ್ಶಿಯಲ್ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ಅಲ್ವಾ? ಎಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಪಾಸಿಟಿವ್ ಇರುತ್ತೋ, ಈ ಸೆಲ್ ಪೊಟೆನ್ಶಿಯಲ್ ಪಾಸಿಟಿವ್ ಇದ್ರೆ ಆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ ನಾವು. ಬಟ್ ಇಲ್ಲಿ ಇವೆರಡು ನೆಗೆಟಿವ್ ಇದೆ. ಪಾಸಿಟಿವ್ ಬಂದಿದ್ದು ಇದೊಂದೇ ನಿಮಗೆ. ಪಾಸಿಟಿವ್ ಯಾವ್ದಕ್ಕೆ ಬರ್ತಾ ಇದೆ, HBrO, ಇದಕ್ಕೆ ಪಾಸಿಟಿವ್ ಬರ್ತಾ ಇದೆ. ಸೊ ಅದರಿಂದ HBrO ಅಂಡರ್ ಗೋಸ್
ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಇನ್ ದ ಗಿವನ್ ಸೆಲ್. ಸೊ ದ ಆಪ್ಷನ್ಸ್ ಎಲ್ಲಿದೆ ನೋಡೋಣ. ನೋಡಿ HBRO ಇಸ್ ಇನ್ ದ ಸಿ, ಸೊ ದಟ್ಸ್ ವೈ ದ ಆಪ್ಷನ್ ಇಸ್ ಸಿ ಕರೆಕ್ಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಆಯ್ತಾ. ಸೊ ನೆಕ್ಸ್ಟ್ ರಿಯಾಕ್ಷನ್ ನೋಡಿ, ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಡೀಷನ್ಸ್ ವಿಲ್ ಫೇವರ್ಸ್ ಮ್ಯಾಕ್ಸಿಮಮ್ ಆಫ್ ದ ಪ್ರಾಡಕ್ಟ್ ಇನ್ ದ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಆ ರಿಯಾಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಬರಬೇಕು ಅಂದ್ರೆ ರಿಯಾಕ್ಷನ್ ಶುಡ್ ಮೂವ್ ಇನ್ ಅ ಫಾರ್ವರ್ಡ್ ಡೈರೆಕ್ಷನ್. ಇಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೂ ಇರೋದ್ರಿಂದ ಓಕೆ, ನಾವು ಡಿಸೈಡ್ ಮಾಡಬೇಕು. ಅವರ ಪ್ರಾಡಕ್ಟ್ ಕೇಳ್ತಾ ಇರೋದ್ರಿಂದ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಆಗಬೇಕು. ಓಕೆನಾ. ಈಗ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಡೆಲ್ಟಾ ಎಚ್ ಏನಿದೆ ನೋಡಿ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಡೆಲ್ಟಾ ಎಚ್ ನೆಗೆಟಿವ್ ಇದೆ. ಡೆಲ್ಟಾ ಎಚ್ ನೆಗೆಟಿವ್ ಇದ್ದಾಗ ಇಟ್ ಫೇವರ್ಸ್ ಅಟ್ ಲೋ ಟೆಂಪರೇಚರ್. ಹೌದಾ, ಫೇವರ್ಸ್ ಅಟ್ ಲೋ ಟೆಂಪರೇಚರ್. ಹಾಗಾಗಿ ಫಾರ್ವರ್ಡ್ ರಿಯಾಕ್ಷನ್ ಆಗಬೇಕು, ಪ್ರಾಡಕ್ಟ್ ಜಾಸ್ತಿ ಬರಬೇಕು ಅಂದ್ರೆ ಡೆಲ್ಟಾ ಎಚ್ ವ್ಯಾಲ್ಯೂ ಇರಬೇಕು, ನೆಗೆಟಿವ್ ಇರಬೇಕು. ಡೆಲ್ಟಾ ಎಚ್ ನೆಗೆಟಿವ್ ಆಗಬೇಕು ಅಂದ್ರೆ ಲೋ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗತ್ತೆ ನೀವು. ಸೊ ಡೆಲ್ಟಾ ಎಚ್ ನೆಗೆಟಿವ್ ಅಂದ್ರೆ ಅದು ಲೋ ಟೆಂಪರೇಚರ್ ನ ಫೇವರ್ ಮಾಡುತ್ತೆ. ಸೊ ಅದರಿಂದ ಲೋ ಟೆಂಪರೇಚರ್ ಇರಬೇಕು ಅನ್ನೋದು ಕನ್ಫರ್ಮ್ ಆಯ್ತು ಒಂದು. ಓಕೆ, ನೆಕ್ಸ್ಟ್ ಪ್ರೆಷರ್. ಫಾರ್ವರ್ಡ್ ರಿಯಾಕ್ಷನ್ ಫಾಸ್ಟ್ ಆಗಿ ಆಗಬೇಕು ಅಂದ್ರೆ ಪ್ರೆಷರ್ ಇನ್ಕ್ರೀಸ್ ಮಾಡಬೇಕಾ ಡಿಕ್ರೀಸ್ ಮಾಡಬೇಕಾ ಅನ್ನೋ ಡೌಟ್ ಬರುತ್ತೆ. ಅದಕ್ಕೆ ಇಲ್ಲಿ ನೋಡಿ ಗೇಷಿಯಸ್ ಮಾಲಿಕ್ಯೂಲ್ ನ ಕೌಂಟ್ ಮಾಡೋಣ. ಈಗ ಲೆಫ್ಟ್ ಸೈಡ್ ಅಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ ಎಷ್ಟಿದೆ, ಇಲ್ಲಿ 1 ಮೋಲ್, ಟೋಟಲಿ 2 ಮೋಲ್ಸ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ 1 ಮೋಲ್ ಇದೆ. ಯೂಶಲಿ ಈಗ ನಮಗೆ ರಿಯಾಕ್ಷನ್ ಬೇಕಾಗಿರೋದು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ ಕಡಿಮೆ ಇದೆ. ಸೊ ಫಾರ್ವರ್ಡ್ ಡೈರೆಕ್ಷನ್ ಆಗಬೇಕು ಅಂದ್ರೆ ಗೇಷಿಯಸ್ ಮಾಲಿಕ್ಯೂಲ್ಸ್ ಕಡಿಮೆ ಇದ್ದಾಗ ಪ್ರೆಷರ್ ನಾವೇನ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್, ದ ರಿಯಾಕ್ಷನ್ ಮೂವ್ ಇನ್ ದ ಡೈರೆಕ್ಷನ್ ವೇರ್ ದ ಗೇಷಿಯಸ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಲೆಸ್. ಗೇಷಿಯಸ್ ಮಾಲಿಕ್ಯೂಲ್ಸ್ ಯಾವ ಕಡೆ ಕಡಿಮೆ ಇರುತ್ತೆ ಆ ಕಡೆ ಮೂವ್ ಆಗುತ್ತೆ ವೆನ್ ಪ್ರೆಷರ್ ಇಸ್ ಇನ್ಕ್ರೀಸ್ಡ್. ಸೊ ನಮಗೆ ಫಾರ್ವರ್ಡೇ ಬೇಕಾಗಿರೋದು. ಫಾರ್ವರ್ಡ್ ಬೇಕು ಅಂದ್ರೆ ಪ್ರೆಷರ್ ಇನ್ಕ್ರೀಸ್ ಮಾಡಿ ಆಬ್ವಿಯಸ್ಲಿ ರಿಯಾಕ್ಷನ್ ಏನಾಗುತ್ತೆ, ಲೋ ಗೇಷಿಯಸ್ ಮಾಲಿಕ್ಯೂಲ್ಸ್ ಕಡೆ ಮೂವ್ ಆಗುತ್ತೆ. ಸೊ ಅದರಿಂದ ಲೋ ಟೆಂಪರೇಚರ್ ಮತ್ತೆ ಹೈ ಪ್ರೆಷರ್ ಬೇಕಾಗುತ್ತೆ ನಮಗೆ. ಅದು ಆಪ್ಷನ್ ಇರೋದಲ್ಲಿ ನಿಮಗೆ ಎ, ಲೋ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್. ಇದು ಫಸ್ಟ್ ಇಯರ್ ಈಕ್ವಿಲಿಬ್ರಿಯಂ ಚಾಪ್ಟರ್ದು ಕ್ವಶನ್ ನಿಮಗೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಬಾಂಡ್ ಡಿಸೋಸಿಯೇಷನ್ ಎನರ್ಜೀಸ್ ಆಫ್ X2 ಮಾಲಿಕ್ಯೂಲ್, Y2 ಮಾಲಿಕ್ಯೂಲ್ ಅಂಡ್ XY ರೇಷಿಯೋ ಕೊಟ್ಟಿದ್ದಾರೆ. ಅಂದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಂದ್ರೆ XX ಬಾಂಡ್ ಬ್ರೇಕ್ ಆಗೋದಕ್ಕೆ ಬೇಕಾಗಿರೋ ಎನರ್ಜಿ, Y ಬಾಂಡ್ ಬ್ರೇಕ್ ಆಗೋದಕ್ಕೆ, ಅದೇ ತರ XY ಬ್ರೇಕ್ ಆಗೋದಕ್ಕೆ ಬೇಕಾಗಿರುವಂತ ಎನರ್ಜಿ ಕೊಟ್ಟಿಲ್ಲ, ಅದ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. 1:0.5:1 ಅಲ್ಲಿ ಇದೆ ಅಂತ ಕೊಡ್ತಾ ಇದ್ದಾರೆ. ಅಂಡ್ ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಆಫ್ XY ಈಸ್ 200 ಕಿಲೋ ಜೌಲ್ ಅಂತ ಕೊಡ್ತಾ ಇದ್ದಾರೆ. ದ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಆಫ್ X2 ವಿಲ್ ಬಿ. X2 ಮಾಲಿಕ್ಯೂಲ್ದು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕೇಳ್ತಾ ಇದ್ದಾರೆ. ಫಸ್ಟ್ ಇದಕ್ಕೆ ರಿಯಾಕ್ಷನ್ ಬರೆಯೋಣ. ರಿಯಾಕ್ಷನ್ ಏನಾಗ್ತಾ ಇದೆ ನೋಡಿ, ಲೈಕ್ ದಿಸ್. X2 ಕಂಬೈನಿಂಗ್ ವಿತ್ Y2 ಗಿವ್ಸ್ 2XY. ಈ ತರ ಬರೀಬಹುದು ರಿಯಾಕ್ಷನ್. ಅಂಡ್ ಇಲ್ಲಿ ಕೊಟ್ಟಿದ್ದಾನಲ್ಲ 200 ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಆಫ್ XY ಗೆ, ಈ ವ್ಯಾಲ್ಯೂನ ನಾವು ಬರ್ಕೊಳಕ್ಕಾಗಲ್ಲ ಈಗ ರಿಯಾಕ್ಷನ್ಗೆ. ಯಾಕೆ ಅಂದ್ರೆ ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಅಂದ್ರೆ ಅಲ್ಲಿ ಪ್ರಾಡಕ್ಟ್ ಬರೀ 1 ಮೋಲ್ ಫಾರ್ಮ್ ಆಗಬೇಕು. 1 ಮೋಲ್ ಫಾರ್ಮೇಶನ್ ಇದ್ದಾಗ ಮಾತ್ರ ನಾವು ಈ ವ್ಯಾಲ್ಯೂನ ಅದಕ್ಕೆ ಹಾಕೋಬಹುದು, ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಅಂತ ತಗೋಬಹುದು. ಈಗ ಇಲ್ಲಿ 2 ಮೋಲ್ಸ್ ಇದೆ, ನಾವು ತಗೊಳಕ್ಕಾಗಲ್ಲ. ಇದನ್ನ 1 ಮೋಲ್ ಮಾಡ್ಕೊಳ್ಳೋಣ. ಹೇಗೆ 1 ಮೋಲ್ ಮಾಡ್ಕೋಬಹುದು, ಡಿವೈಡ್ ಓಲ್ ಈಕ್ವೇಶನ್ ಬೈ 2 ಮಾಡೋಣ. ಅವಾಗ ಏನಾಗುತ್ತೆ, 1/2 X2 ಪ್ಲಸ್ 1/2 Y2 ಗಿವ್ಸ್ XY. ಈಗ 1 ಮೋಲ್ ಇದೆ ಪ್ರಾಡಕ್ಟ್, 1 ಮೋಲ್ ಫಾರ್ಮ್ ಆಗ್ತಾ ಇದೆ. ಈ 1 ಮೋಲ್ ಪ್ರಾಡಕ್ಟ್ ಫಾರ್ಮ್ ಆಗಬೇಕಾದ್ರೆ ಇದ್ರದ್ದು ಡೆಲ್ಟಾ ಎಚ್ ಫಾರ್ಮೇಶನ್ ಎಷ್ಟಾಗಿರುತ್ತೆ ನಿಮಗೆ, -200 ಕಿಲೋ ಜೌಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬರ್ಕೋಬಹುದು. ಈಗ ನಾವು 1 ಮೋಲ್ ಇರೋದ್ರಿಂದ ಈ ನಂಬರ್ನ ಈ ಈಕ್ವೇಶನ್ಗೆ ಬರ್ಕೋಬಹುದು. ಸೊ ಈಗ ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಗೆ ನಾವು ಇನ್ನೊಂದು ಈಕ್ವೇಶನ್ ಬರ್ಕೋಬಹುದು, ಅದು ಗೊತ್ತಿರುತ್ತೆ. ಏನು, ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಸಮೇಶನ್ ಆಫ್ ಡೆಲ್ಟಾ ಎಚ್ ಆಫ್ ಡಿಸೋಸಿಯೇಷನ್, ಬಾಂಡ್ ಡಿಸೋಸಿಯೇಷನ್ ಅಂತ ಬರೆಯೋಣ. ಬಾಂಡ್ ಡಿಸೋಸಿಯೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೈನಸ್ ಡೆಲ್ಟಾ ಎಚ್ ಆಫ್ ಬಾಂಡ್ ಡಿಸೋಸಿಯೇಷನ್ ಆಫ್ ದ ಪ್ರಾಡಕ್ಟ್. ಅಂದ್ರೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟು ಬಾಂಡ್ ಡಿಸೋಸಿಯೇಟ್ ಆಗ್ತಾ ಇದೆ, ರಿಯಾಕ್ಟೆಂಟ್ ಸೈಡ್ ಎಷ್ಟು ಡಿಸೋಸಿಯೇಟ್ ಆಗ್ತಾ ಇದೆ ಅಂತ ಬರ್ಕೋಬೇಕು. ಈಗ ಇದ್ರ ಪ್ರಕಾರ ಹೋದ್ರೆ ಈ ಫಾರ್ಮುಲಾನ ಈ ಈಕ್ವೇಶನ್ ಅಪ್ಲೈ ಮಾಡೋಣ. ಫಸ್ಟ್ ರಿಯಾಕ್ಟೆಂಟ್ ಸೈಡ್ ಹೋಗೋಣ. ಡೆಲ್ಟಾ ಎಚ್ ಆಫ್ ಫಾರ್ಮೇಶನ್ ಎಷ್ಟಿದೆ, -200 ಇದೆ, ಅದನ್ನ ಬರ್ಕೋತೀನಿ. ಈಗ ರಿಯಾಕ್ಟೆಂಟ್ ಸೈಡ್ಗೆ ಹೋದ್ರೆ ಫಸ್ಟ್ ಒನ್ ಆಫ್ ಅಂತಿದೆ, ಆಫ್ ಬರ್ಕೊಳ್ಳೋಣ. ಇಂಟು X2 ಅಂದ್ರೆ XX ಬಾಂಡ್ ಬ್ರೇಕ್ ಆಗ್ತಾ ಇರೋದಕ್ಕೆ ಎಷ್ಟು ಎನರ್ಜಿ, ಓಕೆನಾ, ಪ್ಲಸ್
ನೆಕ್ಸ್ಟ್ ಇನ್ನೊಂದು ವೈ ಇದೆ, ಅದು ಕೂಡ ಆಫ್ ಇದೆ. ಅದ್ರದ್ದು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. ವೈ ಬಾಂಡ್ ಬ್ರೇಕ್ ಆಗಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಮೈನಸ್ ಪ್ರಾಡಕ್ಟ್ ಸೈಡ್ ಬಂದ್ರೆ ಪ್ರಾಡಕ್ಟ್ 1 ಮೋಲ್ ಇದೆ, 1 ಇಂಟು ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ XY ಬಾಂಡ್. ಹೀಗೆ ಬರ್ಕೊಳ್ಳೋಣ ಆಯ್ತಾ. ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು, ಅದನ್ನ ಬೇರೆ ಪೇಜಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಈಗ ಇನ್ನೊಂದ್ಸಲ ಬರೀತೀನಿ ಇಲ್ಲಿ ನಿಮಗೆ ಏನಂತಿದೆ. ಮಸ್ಟ್ -200 ಅಂತ ಬರ್ಕೊಂಡ್ವಾ, ಇಸ್ ಈಕ್ವಲ್ ಟು ಏನಾಯ್ತು, ಆಫ್ ಇತ್ತು ನಿಮಗೆ. ಅಂಡ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಫಾರ್ ಎಕ್ಸ್ ಕಟ್ ಆಗೋದಕ್ಕೆ ಎಷ್ಟು ಬೇಕು ಅಲ್ವಾ. ಆಮೇಲೆ ಏನಿತ್ತು ರಿಯಾಕ್ಟೆಂಟ್ ಇನ್ನೊಂದಿತ್ತು, ಆಫ್ ಇಂಟು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಹೀಗಾದ್ರೂ ಬರ್ಕೋಬಹುದು ನೀವು ಸಿಂಪಲ್ ಆಗಿ. ವೈ ಬ್ರೇಕ್ ಆಗೋದಕ್ಕೆ ಎಷ್ಟು ಬೇಕೋ ಆ ಎನರ್ಜಿ, ಮೈನಸ್ 1 ಇಂಟು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಫಾರ್ ದ XY ಬ್ರೇಕಿಂಗ್ಗೆ ಎಷ್ಟು ಬೇಕು. ಈಗ ಬರ್ಕೊಳ್ಳೋಣ ಆಯ್ತಾ. ಈಗ ಇದು -200 ಹಂಗೆ ಬರ್ಕೋತೀನಿ. ಆಫ್ ಇಂಟು ಈಗ XX ಬಾಂಡ್ ಅನ್ನ ಬ್ರೇಕ್ ಮಾಡಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಜನರಲ್ ಆಗಿ ನಾನು ಅದನ್ನ X ಅಂತ ತಗೋತೀನಿ, ಇಂಟು X ಸಮ್ ವ್ಯಾಲ್ಯೂ, ಓಕೆನಾ, ಇಂಟು X ಅಂತ ತಗೋತೀನಿ. ನೆಕ್ಸ್ಟ್ ಪ್ಲಸ್ ಆಫ್ ಇಂಟು, ಈಗ ನೋಡಿ ಬಾಂಡ್ ಡಿಸೋಸಿಯೇಷನ್ ವೈದು ರೇಷಿಯೋ ನೋಡಿ ಏನಂತ ಕೊಡ್ತಾ ಇದ್ದಾನೆ. ಸೊ 1:1 ಅಂತ ಹೇಳ್ತಾನೆ. ಅಂದ್ರೆ ನೀವು X2ಗೆ ನೀವು 1 ಅಂತ ತಗೊಂಡ್ರೆ ಏನ್ ವ್ಯಾಲ್ಯೂ ತಗೊಂಡಿರ್ತೀರೋ Y2 ಅದೇನಾಗಿರುತ್ತೆ ಅದ್ರದ್ದು ಅರ್ಧ ಇರುತ್ತೆ ಅಂತ ಅರ್ಥ. X2ಗೆ ಏನ್ ವ್ಯಾಲ್ಯೂ ತಗೋತಿರೋ ಅದ್ರದ್ದು ಹಾಫ್ ವ್ಯಾಲ್ಯೂ ನೀವು Y2 ತಗೋಬೇಕು ಅನ್ನೋ ಮೀನಿಂಗ್ ಅದು ಅಲ್ವಾ. 1:0.5 ಅಂದ್ರೆ ಈಗ ನಾನು XX ಬಾಂಡ್ ಬ್ರೇಕ್ ಮಾಡೋದಕ್ಕೆ X ಅಂತ ತಗೊಂಡಿದ್ದೀನಿ. ಹಾಗೆ Y ಏನಾಗಿರ್ಬೇಕು, X ಅರ್ಧ ಇರಬೇಕು, ಅಂದ್ರೆ X/2 ಆಗ್ಬೇಕು. ಓಕೆ, -1 ಇಂಟು ಅದು X ಆಗಿರುತ್ತೆ XY. ಯಾಕೆಂದ್ರೆ ಇಲ್ಲಿ ನೋಡಿ X2 ಮತ್ತೆ XY ರೇಷಿಯೋ 1:1 ಇದೆ, ಅಂದ್ರೆ 1:1 ಇದೆ ಅಂದ್ರೆ X2ಗೆ ಏನ್ ತಗೋದ್ರು ಅದೇ ವ್ಯಾಲ್ಯೂ XYಗೂ ತಗೋಬೇಕು ಅಂತ. ಸೊ 1 ಇಂಟು X ಪ್ಲಸ್ 1 ಇಂಟು X/2 ಇಂಟು -1X ಆಯ್ತಲ್ವಾ. ಈಗ -200 ಇದನ್ನ ಈಗ ಬರ್ಕೋಬೋದ, ಸಿಂಪ್ಲಿಫೈ ಮಾಡಿ. X/2 ಪ್ಲಸ್ X/4 ಮೈನಸ್ X ಆಯ್ತು. ಓಕೆ, ಸೊ ಸಿಂಪ್ಲಿಫೈ ಮಾಡೋಣ. 4ಗೆ 2ಗೆ LCM 4 ಆಗುತ್ತೆ. 2 2s 4 ಇಂಟು X 2X, 4 1s 4, 1 ಇಂಟು X 1X, ಮೈನಸ್ 1 4s 4 ಇಂಟು X 4X ಆಯ್ತು. ಸೊ 4ನೇ ಕಡೆ ತಗೊಂಡ್ರೆ -800 ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ 2X ಪ್ಲಸ್ X 3X ಮೈನಸ್ X ಅಂದ್ರೆ -X ಆಯ್ತು. X ಗೆಟ್ ಕ್ಯಾನ್ಸಲ್. X ಇಸ್ ಈಕ್ವಲ್ ಟು 800 ಕಿಲೋ ಜೌಲ್ ಬರುತ್ತೆ ನಿಮ್ಗೆ ಎನರ್ಜಿ. 800 ಕಿಲೋ ಜೌಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. 800 ಇದೆಯಾ ನೋಡಿ ಇಲ್ಲಿ ಆಪ್ಷನ್ ಅಲ್ಲಿ, 800 ಇದೆ ಅಲ್ವಾ. ಆಪ್ಷನ್ ಡಿ ನಲ್ಲಿ ಇದೆ ಆನ್ಸರ್. ಓಕೆನಾ. ಸೊ ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಕರೆಕ್ಟ್ ಫ್ಯಾಕ್ಟರ್ ಎ ಟು ದ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಕರೆಸ್ಪಾಂಡ್ಸ್ ಟು ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ದ ಐಡಿಯಲ್ ಗ್ಯಾಸ್ ಅಂತ ಹಾಕ್ಬಾರ್ದಿತ್ತು. ಓಕೆ, ತೊಂದರೆ ಇಲ್ಲ. ವ್ಯಾನ್ ವಾಲ್ಸ್ ಏನ್ ಮಾಡ್ತಾನೆ ಅಂದ್ರೆ ಈ ಗಿವ್ ದ ಈಕ್ವೇಶನ್ ಫಾರ್ ರಿಯಲ್ ಗ್ಯಾಸಸ್. ಯಾಕೆಂದ್ರೆ ನೇಚರ್ ಇರೋ ಗ್ಯಾಸಸ್ ಐಡಿಯಲ್ ಬಿಹೇವಿಯರ್ ನ ಒಬೇ ಮಾಡ್ತಿರಲ್ಲ. ಆ ಸಿಚುವೇಶನ್ ಏನ್ ಮಾಡ್ತಾನೆ, ಅವನು ಇನ್ನೊಂದು ಈಕ್ವೇಶನ್ ಡಿರೈವ್ ಮಾಡ್ತಾನೆ. ವ್ಯಾನ್ ವಾಲ್ಸ್ ನ್ಯೂ ಈಕ್ವೇಶನ್ ಫಾರ್ ರಿಯಲ್ ಗ್ಯಾಸಸ್ ಐಡಿಯಲ್ ಆಗ್ಬೇಕು ಅಂದ್ರೆ ಒಂದು ಈಕ್ವೇಶನ್ ಡಿರೈವ್ ಮಾಡ್ತಾನೆ. ದಟ್ ಈಸ್ P ಪ್ಲಸ್ AN²/V² ಇಂಟು V ಮೈನಸ್ NB ಇಸ್ ಈಕ್ವಲ್ ಟು NRT. ಈ ತರ ಒಂದು ಈಕ್ವೇಶನ್ ಡಿರೈವ್ ಮಾಡಿರ್ತಾನೆ. ಇದು ವ್ಯಾನ್ ವಾಲ್ಸ್ ಈಕ್ವೇಶನ್. ಸೊ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಇದರಲ್ಲಿ ಎ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ. ಅವ್ನು ಯೂಶಲಿ 2 ಕರೆಕ್ಷನ್ ಮಾಡ್ತಾನೆ. ಪ್ರೆಷರ್ ಜೊತೆಗಿರೋದು ಪ್ರೆಷರ್ ಕರೆಕ್ಷನ್, ವಾಲ್ಯೂಮ್ ಜೊತೆಗಿರೋದು ವಾಲ್ಯೂಮ್ ಕರೆಕ್ಷನ್. ಇದು ಸೊ ಪ್ರೆಷರ್ ಕರೆಕ್ಷನ್ ಅಲ್ಲಿ ಎ ಅಂತ ಬರುತ್ತಲ್ಲ, ದಟ್ ಇಸ್ ರಿಲೇಟೆಡ್ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಗೆ ರಿಲೇಟೆಡ್ ಆಗಿರುತ್ತೆ. ಬಿ ಅನ್ನೋದು ವಾಲ್ಯೂಮ್ ಗೆ ರಿಲೇಟೆಡ್ ಆಗಿರುತ್ತೆ. ಅದಕ್ಕೆ ಏನ ನಾವು ಅಟ್ರಾಕ್ಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಬಿ ನ ವಾಲ್ಯೂಮ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಅವ್ರು ಕೇಳ್ತಾ ಇರೋದು ಎಗೆ ಮೀನಿಂಗ್ ಏನು ಅಂತ. ಎ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಅಟ್ರಾಕ್ಷನ್ ಕಾನ್ಸ್ಟೆಂಟ್. ಇಲ್ಲಿ ಅಟ್ರಾಕ್ಷನ್ ವರ್ಡ್ ಎಲ್ಲಿದೆ ನಿಮಗೆ, ಸಿ ನಲ್ಲಿ ಇದೆ. ಇಟ್ ಇಸ್ ರಿಲೇಟೆಡ್ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್. ಅದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಆಯ್ತಾ. ನೆಕ್ಸ್ಟ್ ನೋಡಿ, ವಿಚ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟ್ರಕ್ಚರ್ ಆಫ್ ಆಟಮ್ ಇಂದ. ಸೊ ಅದರಲ್ಲಿ ನಮಗೆ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ ಏನಂತಿದೆ ಆಪ್ಷನ್ ನೋಡೋಣ. ದ ಟೋಟಲ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್
ಆಫ್ ಎಲೆಕ್ಟ್ರಾನ್ ಇನ್ ಎಸ್ ಆರ್ಬಿಟಲ್ ಇಸ್ ಈಕ್ವಲ್ ಟು 0. ಇದು ಸ್ಟೇಟ್ಮೆಂಟ್ ಸರಿನಾ ಇಲ್ವಾ ಅಂತ ನಾವು ವೆರಿಫೈ ಮಾಡ್ಬೇಕು. ಅದಕ್ಕೆ ಏನ್ ಮಾಡಿ ಅಂದ್ರೆ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ನ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ. ಏನು? L ಇಂಟು L ಪ್ಲಸ್ 1 ಇಂಟು h ಬೈ 2π ಅಂತ ಒಂದು ಈಕ್ವೇಶನ್ ಇದೆ ಅಲ್ವಾ. ಸೊ ಫಾರ್ ಎಸ್ ಆರ್ಬಿಟಲ್ಗೆ ಎಲ್ ವ್ಯಾಲ್ಯೂ ಏನು? ಫಾರ್ ದ ಎಸ್ ಆರ್ಬಿಟಲ್ ಎಲ್ ವ್ಯಾಲ್ಯೂ ಇಸ್ 0 ಅಲ್ವಾ. ಸೊ ಎಲ್ ನ ನೀವು 0 ಹಾಕೊಂಡ್ರೆ 0 ಇಂಟು ಸಮಥಿಂಗ್ 0ನೇ ಆಗ್ಬಿಡುತ್ತೆ. ಅಂದ್ರೆ ಆಂಗುಲರ್ ಮೊಮೆಂಟಮ್ ಏನಾಗುತ್ತೆ? ಎಸ್ ಎಲೆಕ್ಟ್ರಾನ್ಗೆ 0 ಆಗುತ್ತೆ. ಅದರಿಂದ ಈ ಸ್ಟೇಟ್ಮೆಂಟ್ ಸರಿ ಇದೆ, ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಬಟ್ ಅವ್ರು ಇನ್ಕರೆಕ್ಟ್ ಕೇಳ್ತಾ ಇರೋದು. ನೆಕ್ಸ್ಟ್, an orbital is designated by 3 quantum numbers while an electron in an atom is designated by 4 quantum numbers. ಹೌದು, ಆರ್ಬಿಟಲ್ ಅಂದಾಗ ನಿಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇರುತ್ತೆ, ಅಜಿಮುಥಲ್ ಕ್ವಾಂಟಮ್ ನಂಬರ್ ಇರುತ್ತೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇರುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಅಂತ ಬಂದಾಗ ಈ 3 ಕ್ವಾಂಟಮ್ ನಂಬರ್ ಜೊತೆಗೆ ನೀವು ಸ್ಪಿನ್ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಸ್ಪಿನ್ 2 ತರ ಇದೆ ಎಲೆಕ್ಟ್ರಾನ್ಗೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಬಂದಾಗ ಆ ಫಸ್ಟ್ 3 ಕ್ವಾಂಟಮ್ ನಂಬರ್ಸ್ ಜೊತೆಗೆ ನೀವು ಸ್ಪಿನ್ ಕ್ವಾಂಟಮ್ ನಂಬರ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಎಲೆಕ್ಟ್ರಾನ್ಗೆ. ಹಾಗಾಗಿ ಎಲೆಕ್ಟ್ರಾನ್ ಬಂದಾಗ 4 ಕ್ವಾಂಟಮ್ ನಂಬರ್ಸ್ ಇಂದ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆನಾ? ಬಟ್ ಆರ್ಬಿಟಲ್ಸ್ಗೆ ನಾವು 4 ಕ್ವಾಂಟಮ್ ನಂಬರ್ಸ್ ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, 3 ಸಾಕು. ಯಾಕಂದ್ರೆ ಸ್ಪಿನ್ ಇರೋದು ಯಾರಿಗೆ? ಎಲೆಕ್ಟ್ರಾನ್ಗೆ. ಅದರಿಂದ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಎಂ ಅಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಫಾರ್ dz² ಇಸ್ 0 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಕೆಲವು ಆರ್ಬಿಟಲ್ಸ್ ಇದೆ ನಿಮಗೆ. ಡಿ ನಲ್ಲಿ ಎಷ್ಟು ಸಬ್ ಆರ್ಬಿಟಲ್ ಇದೆ? 5 ಸಬ್ ಆರ್ಬಿಟಲ್ ಇದೆ. ಹೌದಾ? ಈ ತರ 5 ಸಬ್ ಆರ್ಬಿಟಲ್ ಇದೆ. ಫಸ್ಟ್ ಆರ್ಬಿಟಲ್ ಯಾವುದು? DXY. ಸೆಕೆಂಡ್ ಒನ್ ಯಾವ್ದಾಗಿರುತ್ತೆ? DYZ ಆಗಿರುತ್ತೆ. ಇದು ಮೂರನೇದು DZ² ಆಗಿರುತ್ತೆ. ನಾಲ್ಕನೇದು DX²Y² ಆಗಿರುತ್ತೆ. ಐದನೇದು DXZ ಆಗಿರುತ್ತೆ. ಈಗ ಇದಕ್ಕೆ ವ್ಯಾಲ್ಯೂಗಳು ಕೊಟ್ರೆ ಹೆಂಗ್ ಕೊಡ್ತೀವಿ ನಾವು? ಲೆಫ್ಟ್ ಇಂದ ಬಂದ್ರೆ -1, -2, -1, 0, +1, +2. ಇದು ಓರಿಯಂಟೇಷನ್ ಇಂಡಿಕೇಟ್ ಮಾಡುತ್ತೆ. ಈ ನಂಬರ್ಸ್ ಕ್ವಾಂಟಮ್ ನಂಬರ್ಸ್ ಕಲ್ತಿದ್ದೀರಾ. ಈಗ ಅವ್ರು ಕೇಳ್ತಾ ಇರೋದು DZ²ಗೆ. DZ² ನಿಮಗೆ ವ್ಯಾಲ್ಯೂ ಏನ್ ಬರ್ತಾ ಇದೆ? 0 ಬರ್ತಾ ಇದೆ ಅಲ್ವಾ. ಆದ್ರಿಂದ ದ ವ್ಯಾಲ್ಯೂ ಆಫ್ ಎಂ ಫಾರ್ DZ² ಇಸ್ ಕರೆಕ್ಟ್, 0 ಬರುತ್ತೆ. ಅದು ಕರೆಕ್ಟ್ ಆಗಿದೆ. ಹಾಗಾದ್ರೆ ಇನ್ಕರೆಕ್ಟ್ ಇರೋದು 4th ಒನ್ನೇ ಆಗಿರಬೇಕು. ಅದರಿಂದ ಇದು ಆಪ್ಷನ್ ಆಗಿರುತ್ತೆ ನಿಮಗೆ. 4th ಒನ್ನೇ ಆಪ್ಷನ್ ಇನ್ಕರೆಕ್ಟ್ ಆಗಿರುತ್ತೆ. ಬಟ್ ಹೆಂಗೆ ಅಂತ ನಾವು ಪ್ರೂವ್ ಮಾಡೋಣ. ಇಲ್ಲಿ ನೋಡಿ, ಇದು ಫಿಲ್ಲಿಂಗ್ ಕರೆಕ್ಟ್ ಆಗಿದೆ. ಒಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೀತಿ ಎಲೆಕ್ಟ್ರಾನ್ ಫಿಲ್ ಆಗಿದೆ. ಇಲ್ಲೂ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಫಿಲ್ ಆಗಿದೆ. ನೀವು ಈ ನೆಕ್ಸ್ಟ್ ಆರ್ಬಿಟಲ್ ನ ಅಬ್ಸರ್ವ್ ಮಾಡಿ. ಸಿಂಗಲ್ ಎಲೆಕ್ಟ್ರಾನ್ ನಾವು ಫಿಲ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್ ಸಿಂಗಲ್ ಎಲೆಕ್ಟ್ರಾನ್ ಸ್ಪಿನ್ ಏನಾಗಿರ್ಬೇಕು? ಪ್ಯಾರಲಲ್ ಆಗಿರಬೇಕು. ಇವೆರಡು ಪ್ಯಾರಲಲ್ ಆಗಿದೆ. ಬಟ್ ಇದು ಆಂಟಿ ಕ್ಲಾಕ್ ವೈಸ್ ಆಗ್ಬಿಟ್ಟಿದೆ. ಸಿಂಗಲ್ ಎಲೆಕ್ಟ್ರಾನ್ಸ್ ಇದ್ದಾಗ ಎಲ್ಲರೂ ಪ್ಯಾರಲಲ್ ಡೈರೆಕ್ಷನ್ ಇರಬೇಕಿತ್ತು. ಬಟ್ ಒಂದು ಆಂಟಿ ಪ್ಯಾರಲಲ್ ಆಗ್ಬಿಟ್ಟಿದೆ. ಸೊ ದಟ್ಸ್ ವೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಕಂಪೇರ್ ಟು ಅದರ್ 3 ಸ್ಟೇಟ್ಮೆಂಟ್. ದಿಸ್ ಇಸ್ ರಾಂಗ್. ರಿಮೈನಿಂಗ್ 3 ಆರ್ ಕರೆಕ್ಟ್. ಅದರಿಂದ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ? ಡಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಎಲಿಮೆಂಟ್ ಎಕ್ಸ್ ಟು ಫಾರ್ಮ್ ಅಯಾನಿಕ್ ಕಾಂಪೌಂಡ್. ಅಂದ್ರೆ ಮೆಗ್ನೀಷಿಯಮ್ ಒಂದು ಎಲಿಮೆಂಟ್, ಹ್ಯಾಲೋಜನ್ ಅಂತ ಆಗಿರ್ಬೋದು, ಅಥವಾ ಯಾವುದೋ ಒಂದು ಎಲಿಮೆಂಟ್, ಹ್ಯಾಲೋಜನ್ ಅಲ್ಲ, ಯಾವುದೋ ಒಂದು ಎಲಿಮೆಂಟ್ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಒಂದು ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ ಅಂತೆ. ಅಯಾನಿಕ್ ಕಾಂಪೌಂಡ್ ಅಂದಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಗಳಿರುತ್ತೆ. ಇಫ್ ದ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಕ್ಸ್ ಈಸ್, ಅಂದ್ರೆ ಯಾವುದು ಎಲಿಮೆಂಟ್ ಅಂತ ಅನ್ನೋನ್ ಎಲಿಮೆಂಟ್ ಕೊಡ್ತಾ ಇದಾರಲ್ಲ, ಅದ್ರದ್ದು ಕಾನ್ಫಿಗರೇಷನ್ ಇಷ್ಟಿದೆ. ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಈಸಿ. ಒಂದು ಮೆಗ್ನೀಷಿಯಂ ಅಲ್ವಾ, ಮೆಗ್ನೀಷಿಯಂ ವೇಲೆನ್ಸ್ ಎಷ್ಟು ಅಂದ್ರೆ ಇದೆಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳಕ್ ರೆಡಿ ಇರುತ್ತೆ? 2+. ಬಿಕಾಸ್ ಇಟ್ ಇಸ್ ಎ ಮೆಟಲ್, ಇಟ್ ರೆಡಿ ಟು ಲೂಸ್ 2 electron and attains 2 positive charge. Now if you observe the configuration of this element, unknown element X ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಔಟರ್ಮೋಸ್ಟ್ ನೋಡಿ, ಔಟರ್ಮೋಸ್ಟ್ ಮಾತ್ರ ನೋಡಿ, 2s2 2p3 ಅಂದ್ರೆ 5 electrons ಇದೆ. ಇಟ್ ಈಸ್ ಶಾರ್ಟೇಜ್ ಆಫ್ 3 electrons ಟು ಬಿಕಮ್ ಆಕ್ಟೆಟ್. ಆಕ್ಟೆಟ್ ಬಂದ್ರೆ ಏನಾಗುತ್ತೆ? ಎಲಿಮೆಂಟ್ಸ್ ಗಳು ತುಂಬಾ ಸ್ಟೇಬಲ್ ಆಗ್ತವೆ. ಸೊ ಆಕ್ಟೆಟ್ ಆಗೋದಕ್ಕಿಂತ 3 electron ಶಾರ್ಟ್ ಇರೋದ್ರಿಂದ ಇಟ್ ಇಸ್ ರೆಡಿ ಟು ಅಕ್ಸೆಪ್ಟ್ 3 electron. ಸೊ ಅವಾಗ ಏನಾಗುತ್ತೆ? ಅದಕ್ಕೆ 3 electron ಅಕ್ಸೆಪ್ಟ್ ಮಾಡೋದ್ರಿಂದ 3- ಆಯ್ತು. ನಾವು ಫಾರ್ಮುಲಾ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಈ ಚಾರ್ಜ್ ನ ಉಲ್ಟಾ ಕೊಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. mg ಗೆ ವಿಲ್ ಗಿವ್ 3 x ಚಾರ್ಜ್ ನ ಕೊಡೋಣ, x ಗೆ mg ಚಾರ್ಜ್ ಕೊಡೋಣ. ಅವಾಗ ಫಾರ್ಮುಲಾ ಆಯ್ತು mg3x2 ಆಯ್ತು. ಸೊ ಎಲ್ಲಿದೆ mg3x2? ಆಪ್ಷನ್ ಸಿ ನಲ್ಲಿದೆ. 6th one ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕರೆಕ್ಟ್ ಆರ್ಡರ್ ಆಫ್ ಅಟಾಮಿಕ್ ರೇಡಿಯೈ ಇನ್ ದ ಗ್ರೂಪ್ 13 ಎಲಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಗ್ರೂಪ್ 13 ಎಲಿಮೆಂಟ್ಸ್ ಯಾವುದು? ಬೋರಾನ್ ಫ್ಯಾಮಿಲಿ. ಬೋರಾನ್ ಫ್ಯಾಮಿಲಿ ಯಾರ್ಯಾರು ಬರ್ತಾರೆ? ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಟೆಲೂರಿಯಂ ಹೀಗೆ ಬರ್ತಾರೆ ಅಲ್ವೇನ್ರಪ್ಪ? ಈ ತರ ಎಲಿಮೆಂಟ್ಸ್ ಬರುತ್ತೆ ಅಲಾಂಗ್ ಡೌನ್ ದ ಗ್ರೂಪ್ ಇದು.
ಸೊ ಡೌನ್ ದ ಗ್ರೂಪ್ ಏನಾಗಬೇಕು, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗಬೇಕು. ಅಂದ್ರೆ ಏನಾಗಬೇಕು, ಬೋರಾನ್ ಲೆಸ್ ದ್ಯಾನ್, ಅಟಾಮಿಕ್ ಸೈಜ್ ನಾನು ಮಾತಾಡ್ತಾ ಇರೋದು, ಬೋರಾನ್ ಲೆಸ್ ದ್ಯಾನ್ ಅಲ್ಯೂಮಿನಿಯಂ ಆಗಬೇಕು, ಅಲ್ಯೂಮಿನಿಯಂ ಲೆಸ್ ದ್ಯಾನ್ ಗ್ಯಾಲಿಯಂ, ಇಂಡಿಯಂ ಅಂಡ್ ಟೆಲೂರಿಯಂ ಆಗಬೇಕು. ಬಿಕಾಸ್ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗತ್ತೆ ಅಲ್ವಾ. ಬಟ್ ಏನಾಗುತ್ತೆ, ಒಂದು ಅಬ್ನಾರ್ಮ್ಯಾಲಿಟಿ ಇದೆ ಇಲ್ಲಿ. ಏನು, ಇವೆರಡರಲ್ಲಿ ಇಂಟರ್ಚೇಂಜ್ ಆಗ್ಬಿಡುತ್ತೆ. ಏನಾಗುತ್ತೆ, ಬೋರಾನ್ ಲೆಸ್ ದ್ಯಾನ್ ಗ್ಯಾಲಿಯಂ ಲೆಸ್ ದ್ಯಾನ್ ಅಲ್ಯೂಮಿನಿಯಂ ಆಗ್ಬಿಡುತ್ತೆ. ಇನ್ನು ಉಳಿದಿದ್ದೆಲ್ಲ ಏನ್ ತೊಂದರೆ ಇಲ್ಲ, ಕರೆಕ್ಟ್ ಆಗಿರುತ್ತೆ. ಬಟ್ ಇವೆರಡು ಇಂಟರ್ಚೇಂಜ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ನಾವು ಅಲ್ಯೂಮಿನಿಯಂ ಇಂದ ಗ್ಯಾಲಿಯಂಗೆ ಹೋದಾಗ ಗ್ಯಾಲಿಯಂ ಅಲ್ಲಿ ಏನಾಗಿರುತ್ತೆ ನಿಮಗೆ ಅಂದ್ರೆ ಡಿ ಆರ್ಬಿಟಲ್ ಎಂಟರ್ ಆಗುತ್ತೆ, 3D ಆರ್ಬಿಟಲ್. ಸೊ ಆ 3D ಆರ್ಬಿಟಲ್ಸ್ ಗಳು ಏನಾಗಿ ಮಾಡಬೇಕಾಗುತ್ತೆ ಅಂದ್ರೆ ದೇ ಹ್ಯಾವ್ ಟು ಡೂ ದ ಸ್ಕ್ರೀನಿಂಗ್ ಎಫೆಕ್ಟ್ ಮಾಡಬೇಕಾಗುತ್ತೆ. ಅವ್ರದೊಂದು ಕೆಲಸ ಇರುತ್ತೆ 3D ಎಲೆಕ್ಟ್ರಾನ್ಸ್. ಏನು, ಇದು ನ್ಯೂಕ್ಲಿಯಸ್ ಅಂತ ನೀವು ಅನ್ಕೊಂಡ್ರೆ ಇಲ್ಲಿ 3D ಎಲೆಕ್ಟ್ರಾನ್ಸ್ ಇರುತ್ತೆ, ಔಟರ್ ಮೋಸ್ಟ್ ಅಲ್ಲಿ ಪಿ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಸೊ ಈ 3D ಎಲೆಕ್ಟ್ರಾನ್ ಶುಡ್ ಆಕ್ಟ್ ಲೈಕ್ ಎ ಸ್ಕ್ರೀನ್, ಒಂದು ಸ್ಕ್ರೀನ್ ತರ ಆಕ್ಟ್ ಆಗಬೇಕು. ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ಸ್ ಇಟ್ ಶುಡ್ ಆಕ್ಟ್ ಲೈಕ್ ಎ ಸ್ಕ್ರೀನ್ ತರ ಆಕ್ಟ್ ಆಗಬೇಕು. ಆದ್ರೆ ಅದನ್ನ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಅವಾಗ ಅಟ್ರಾಕ್ಷನ್ ಏನಾಗುತ್ತೆ, ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ಗೂ ಕಡಿಮೆ ಇರುತ್ತೆ. ಬಟ್ ಈ 3D ಎಲೆಕ್ಟ್ರಾನ್ಸ್ ಅವ್ರ ವರ್ಕ್ ನ ಸರಿಯಾಗಿ ಮಾಡಲ್ಲ. ಅವ್ರ ಶೀಲ್ಡಿಂಗ್ ಎಫೆಕ್ಟ್ ವರ್ಕ್ ನ, ಸ್ಕ್ರೀನಿಂಗ್ ಎಫೆಕ್ಟ್ ವರ್ಕ್ ನ ಪರ್ಫೆಕ್ಟ್ ಮಾಡಲ್ಲ. ಅಂದ್ರೆ ಇಷ್ಟು ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಇರಲ್ಲ ಅಂತ ಅನ್ಕೊಳ್ಳಿ. ಇಷ್ಟು ಪೋರ್ಷನ್ ಸ್ಕ್ರೀನಿಂಗ್ ಎಫೆಕ್ಟ್ ಇರಲ್ಲ. ಅವಾಗ ಏನಾಗುತ್ತೆ, ದರ್ ಇಸ್ ಎ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಅವಾಗ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅವಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ನ್ಯೂಕ್ಲಿಯಸ್ ಕಡೆಗೆ ಹೋಗ್ತದೆ. ಸೈಜ್ ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಗ್ಯಾಲಿಯಂದು ಸೈಜ್ ಮೋರ್ ಇರಬೇಕಾಗಿರೋದು ಅಲ್ಯೂಮಿನಿಯಂಗಿಂತ ಲೆಸ್ ಆಗ್ಬಿಡುತ್ತೆ. ಸೊ ಅದರಿಂದ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್ ಫಾರ್ ದ ಬೋರಾನ್ ಫ್ಯಾಮಿಲಿ. ಸೊ ಆ ತರ ಆರ್ಡರ್ ಇದೆ ನಿಮಗೆ ನೋಡಿ, ಇಲ್ಲಿದೆ ಬೋರಾನ್ ಲೆಸ್ ದ್ಯಾನ್ ಗ್ಯಾಲಿಯಂ ಲೆಸ್ ದ್ಯಾನ್ ಅಲ್ಯೂಮಿನಿಯಂ, ಇಂಡಿಯಂ, ಟೆಲೂರಿಯಂ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಓಕೆ, ದೆನ್ 8th one ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸೈಡ್ಸ್ ಇಸ್ ಮೋಸ್ಟ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯೂಶಲಿ ಇವೆಲ್ಲ ಎಸ್ ಬ್ಲಾಕ್ ನೋಡಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ, ಇವರೆಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಬಟ್ ಒಂದು ಕಾಮನ್ ಕನ್ಕ್ಲೂಷನ್ ನಾನು ಏನ್ ಕೊಡ್ಬೋದು ಅಂದ್ರೆ ದ ಆಕ್ಸೈಡ್ಸ್ ಮೇಡ್ ಬೈ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಬೇಸಿಕ್. ಆಕ್ಚುಲಿ ಬೇಸಿಕ್ ಇರುತ್ತೆ. ಅದ್ರಲ್ಲಿ ಒಂದು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ದಟ್ ಇಸ್ ಬೆರಿಲಿಯಂ. ನಿಮ್ಗೆ ಗೊತ್ತಿರಬಹುದು, ಪ್ರತಿ ಗ್ರೂಪ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಇರುತ್ತಲ್ಲ. ಈಗ ಈ ಗ್ರೂಪ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು, ಬೋರಾನ್. ಇಟ್ ಶೋಸ್ ಸಮ್ ಅನಾಮಲಸ್ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಎಲಿಮೆಂಟ್ಸ್. ಅಂದ್ರೆ ಕೆಲವು ಪ್ರಾಪರ್ಟಿ ಡಿಫ್ರೆಂಟ್ ಆಗಿರುತ್ತೆ ಕಂಪೇರ್ ಟು ಅದೇ ಗ್ರೂಪ್ ಅಲ್ಲಿರೋ ಬೇರೆ ಎಲಿಮೆಂಟ್ಸ್ ಗೆ ಕಂಪೇರ್ ಮಾಡಿದಾಗ. ಯೂಶಲಿ ಫಸ್ಟ್ ಎಲಿಮೆಂಟ್ ಗಳು ಯಾವಾಗಲೂ ಸ್ವಲ್ಪ ಅಬ್ನಾರ್ಮಲ್ ಪ್ರಾಪರ್ಟಿನ ತೋರಿಸ್ತವೆ. ಹಾಗೆ ಈ ಸೆಕೆಂಡ್ ಗ್ರೂಪ್ ಅಲ್ಲಿ ಬೆರಿಲಿಯಂ ಇದೆಯಲ್ಲ, ಇಟ್ ಶೋಸ್ ಸಮ್ ಅನಾಮಲಸ್ ಬಿಹೇವಿಯರ್. ಇನ್ ದಟ್ ಒನ್ ಅನಾಮಲಸ್ ಬಿಹೇವಿಯರ್, ದಟ್ ಈಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಇವನ್ ದೋ ಇಟ್ ಇಸ್ ಪ್ರೆಸೆಂಟ್ ಇನ್ ಎಸ್ ಬ್ಲಾಕ್, ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಆದ್ರೆ ಅದೇ ಗ್ರೂಪ್ ಅಲ್ಲಿರುವಂತ ಇದು ಅದೇ ಗ್ರೂಪ್ ಎಲಿಮೆಂಟ್ಸ್ ಯಾವುದು, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ ಎಲ್ಲ ಅದೇ ಗ್ರೂಪ್ ಎಲಿಮೆಂಟ್ಸ್. ಬಟ್ ಅವರೆಲ್ಲ ಬೇಸಿಕ್ ಆಗಿರ್ತಾರೆ. ಬೆರಿಲಿಯಂ ಮಾತ್ರ ಏನಾಗಿರುತ್ತೆ, ಅಸಿಡಿಕ್ ಆಕ್ಸೈಡ್ ಆಗಿರುತ್ತೆ. ಸೊ ದಟ್ಸ್ ವೈ ದ ಆನ್ಸರ್ ಈಸ್ ಬಿ. ಸೊ ಫಸ್ಟ್ ಎಲಿಮೆಂಟ್ ಅನಾಮಲಸ್ ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, 9th one. Which oxide of nitrogen is not a common pollutant introduced into the atmosphere both due to natural and human activity? ಅಂದ್ರೆ ಇಲ್ಲಿ 4 ಪೊಲ್ಯೂಟೆಂಟ್ಗಳೇ. ಬಟ್ ಒಂದ್ ಯಾವ್ದೋ ಪೊಲ್ಯೂಟೆಂಟ್ ಹ್ಯೂಮನ್ ಆಕ್ಟಿವಿಟಿಯಿಂದನೂ ಬರಲ್ಲ, ಎನ್ವೈರನ್ಮೆಂಟ್ ಇಂದನೂ ಬರಲ್ಲ. ಅದ್ ಯಾವುದು ಅಂತ ಕೇಳ್ತಾ ಇದಾರೆ. ಓಕೆನಾ. ಇಲ್ಲಿ ನೋಡಿ, ನಿಮಗೆ ಈ N2O ಇದೆಯಲ್ಲ, ದಿಸ್ N2O ನೈಟ್ರಸ್ ಆಕ್ಸೈಡ್, ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಇದು ಆಲ್ರೆಡಿ ಎನ್ವೈರನ್ಮೆಂಟಲ್ ಇರುತ್ತೆ. ಎನ್ವೈರನ್ಮೆಂಟಲ್ ಇದೆ, ನಾವೇನು ಇಂಟ್ರೊಡ್ಯೂಸ್ ಮಾಡೋದು ಬೇಡ, ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಆಲ್ರೆಡಿ ಇದೆ. ಇನ್ನು ಈ NO ಮತ್ತೆ NO2 ಇದೆಯಲ್ಲ, ನಾವು ಫ್ಯೂಯಲ್ ನ ಬರ್ನ್ ಮಾಡಿದಾಗ ಸಮ್ಟೈಮ್ಸ್ N2 ಮತ್ತೆ O2 ಕಂಬೈನ್ ಆಗಿ NO ಮತ್ತೆ NO2 ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹ್ಯೂಮನ್ ಆಕ್ಟಿವಿಟಿಯಿಂದ ಪ್ರೊಡ್ಯೂಸ್ ಆಗುವಂತ NO2 ಮತ್ತೆ NO, ಇದು ಆಲ್ರೆಡಿ ನೇಚರ್ ಇರುವಂತದ್ದು. ಬಟ್ N2O5 ಹ್ಯೂಮನ್ ಆಕ್ಟಿವಿಟಿಯಿಂದನೂ ಪ್ರೊಡ್ಯೂಸ್ ಆಗಲ್ಲ, ಆಲ್ರೆಡಿ ನೇಚರಲ್ಲೂ ಕೂಡ ಇರಲ್ಲ. ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 10th one ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವಿಚ್ ಆಫ್ ದ ಮಾಲಿಕ್ಯೂಲ್ ರೆಪ್ರೆಸೆಂಟ್ ದ ಆರ್ಡರ್ ಆಫ್ ಹೈಬ್ರಿಡೈಸೇಷನ್. ಹೀಗೆ ಇರಬೇಕು ಅಂತ ಹೇಳ್ತಾರೆ. ಫಸ್ಟ್ sp2 ಇರಬೇಕು, sp2, sp, sp. ಸೊ ನಿಮ್ಗೆ ಗೊತ್ತಿದೆ, ಅಲ್ಲಿ ಕಾರ್ಬನ್ ಅರೌಂಡ್ ದ ಕಾರ್ಬನ್ ಇಫ್ ದರ್ ಇಸ್ ಎ ಒನ್ ಡಬಲ್ ಬಾಂಡ್ ಅಟ್ ಲೀಸ್ಟ್, ಎಲ್ಲಾರು ಒಂದ್ ಕಡೆ ಲೆಫ್ಟ್ ರೈಟ್ ಮೇಲೆ ಕೆಳಗಡೆ ಎಲ್ಲರೂ ಒಂದ್ ಕಡೆ ಒಂದು ಡಬಲ್ ಬಾಂಡ್ ಇದ್ರೆ ದಟ್ ಈಸ್ sp2 ಅಲ್ವಾ. ಅಟ್ ಲೀಸ್ಟ್ ಕಾರ್ಬನ್ ಅರೌಂಡ್ ದ ಕಾರ್ಬನ್ ಇಫ್ ದರ್ ಇಸ್ ಒನ್ ಟ್ರಿಪಲ್ ಬಾಂಡ್ then it is sp. Sometimes around the carbon if there is a 2 double bond, that is also forms sp. If the around the carbon if there is only single bond, then it is sp3 hybridization ಅಂತ ನಿಮಗೆ ಗೊತ್ತಿದೆ.
ಬಟ್ ಅವ್ರೇನ್ ಕೇಳ್ತಾ ಇರೋದು sp2 sp2 sp sp ಇದೇ ಆರ್ಡರ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಫಸ್ಟ್ ಒನ್ ಹೋಗೋಣ. ಆಪ್ಷನ್ ಎ ನಲ್ಲಿ ಈ ಫಸ್ಟ್ ಕಾರ್ಬನ್ ಇದೆ ನೋಡಿ, ಅದ್ರ ಸುತ್ತ ಟ್ರಿಪಲ್ ಬಾಂಡ್ ಇದೆ ಫಸ್ಟ್ ಏನೆ. ಸೊ ಫಸ್ಟ್ ಏನಾಗೋಯ್ತು, sp ಆಗೋಯ್ತು. ಬಟ್ ಇಲ್ಲಿ ಫಸ್ಟ್ ಇರೋದು sp2, ಸೊ ಇದು ಆಪ್ಷನ್ ಆಗಲ್ಲ, ಮುಂದೆ ಚೆಕ್ ಮಾಡೋದೇ ಬೇಕಾಗಿಲ್ಲ. ನೆಕ್ಸ್ಟ್ ಬಿಗೆ ಹೋಗೋಣ. ಬಿ ನಲ್ಲಿ ಫಸ್ಟ್ ಕಾರ್ಬನ್ sp2 ಆಗುತ್ತಾ, ಯಾಕೆಂದ್ರೆ ಡಬಲ್ ಬಾಂಡ್ ಇದೆ. ದೆನ್ ಸೆಕೆಂಡ್ ಕಾರ್ಬನ್ ಕೂಡ sp2, ಯಾಕೆಂದ್ರೆ ಒಂದ್ ಕಡೆ ಡಬಲ್ ಇನ್ನೊಂದ್ ಕಡೆ ಸಿಂಗಲ್ ಇದೆ, ಸೊ sp2. ಅಂಡ್ ದಿಸ್ ಕಾರ್ಬನ್ sp ಆಗುತ್ತೆ, ಯಾಕೆಂದ್ರೆ ರೈಟ್ ಹ್ಯಾಂಡ್ ಸೈಡ್ ಟ್ರಿಪಲ್ ಬಾಂಡ್ ಇದೆ. ಅಂಡ್ ದಿಸ್ ಕಾರ್ಬನ್ ಇಸ್ ಆಲ್ಸೋ sp ಬಿಕಾಸ್ ಲೆಫ್ಟ್ ಸೈಡ್ ಅಲ್ಲಿ ಟ್ರಿಪಲ್ ಬಾಂಡ್ ಇದೆ. ಸೊ ಈ ಕಾಂಪೌಂಡ್ ಅವ್ರು ಹೇಳಿರೋ ಆರ್ಡರ್ಲೇ ಇದೆ, sp2 sp2 sp sp ಆರ್ಡರ್ಲೇ ಇದೆ. ಸೊ ಅದರಿಂದ ಆನ್ಸರ್ ಬಿನೇ ಆಗುತ್ತೆ, ಮುಂದೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ 11th ಕ್ವಶನ್ ನೋಡ್ರಪ್ಪ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್? ನೋಡಿ, ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಚಾರ್ಜ್ ಕ್ರಿಯೇಟ್ ಮಾಡುವಂತದ್ದು ಎಫೆಕ್ಟ್, ಪ್ಲಸ್ ಮೈನಸ್ ಅನ್ನ ಕ್ರಿಯೇಟ್ ಮಾಡುವಂತ ಎಫೆಕ್ಟ್. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಇರಬೇಕು. ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಇದ್ದಾಗ ಮೈನಸ್ ಎಫೆಕ್ಟ್ ಪ್ರೊಡ್ಯೂಸ್ ಜಾಸ್ತಿ ಇರುತ್ತೆ. ಡೊನೇಟಿಂಗ್ ಗ್ರೂಪ್ ಇದ್ದಾಗ ಏನಾಗುತ್ತೆ, ನಿಮಗೆ ಪಾಸಿಟಿವ್ ಎಫೆಕ್ಟ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ರೆ ಇಟ್ ಕ್ರಿಯೇಟ್ಸ್ ಪ್ಲಸ್ ಐ ಎಫೆಕ್ಟ್. ಅಂಡ್ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಎಲಿಮೆಂಟ್ಸ್ ಏನ್ ಮಾಡ್ತದೆ, ಮೈನಸ್ ಐ ಎಫೆಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಈಗ ಅವರು ಮೈನಸ್ ಐ ಎಫೆಕ್ಟ್ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಮೈನಸ್ ಐ ಎಫೆಕ್ಟ್ ಇಲ್ಲಿ ಎನ್ ಇದೆ, ಓಕೆ, NH2 ಅಮೈನೋ ಗ್ರೂಪ್, ಇದು ಎಲೆಕ್ಟ್ರಾನ್ ಡೊನೇಟಿಂಗ್. OR ಅಲ್ಕಾಕ್ಸಿ ಗ್ರೂಪ್, ಅದು ಕೂಡ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅಂಡ್ ಫ್ಲೂರಿನ್ ಇಸ್ ಆಲ್ಸೋ, ಬಟ್ ಫ್ಲೂರಿನ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಅದರಿಂದ ಫ್ಲೂರಿನ್ಗೆ ಮೈನಸ್ ಐ ಎಫೆಕ್ಟ್ ತುಂಬಾನೇ ಜಾಸ್ತಿ ಇರುತ್ತೆ. ಇದು ಅದೇ ತರ ಇದೆ, ಫ್ಲೂರಿನ್ ಇಸ್ ಹೈಲಿ ಶೋಸ್ ಮೈನಸ್ ಐ ಎಫೆಕ್ಟ್ ಬಿಕಾಸ್ ಇಟ್ ಇಸ್ ಹೈಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಇದು ಕರೆಕ್ಟ್ ಆಗಿದೆ, ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ಅಷ್ಟೇ, ಅಮೈನೋ ಗ್ರೂಪ್ ಕೂಡ ಎಲೆಕ್ಟ್ರಾನ್ ಡೊನೇಟಿಂಗ್, ಬಟ್ ಇಟ್ ಇಸ್ ಮೋರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ದನ್ OR ಆಗಿರುತ್ತೆ. ಅದರಿಂದ ಇದು ಕರೆಕ್ಟ್ ಆಗುತ್ತೆ. ಫ್ಲೂರಿನ್ ಹೈಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿರೋದ್ರಿಂದ ಇಟ್ ಶೋಸ್ ಮೈನಸ್ ಐ ಎಫೆಕ್ಟ್ ಮೋರ್ ಅಂತ. ಸೊ ಇಲ್ಲೂ ಕೂಡ ಫ್ಲೂರಿನ್ ಎಷ್ಟು ತೋರಿಸ್ತಾ ಇದೆ, ಇದು ಕೂಡ ಕರೆಕ್ಟ್ ಆರ್ಡರ್ ಇದೆ. ಸೊ ಇಲ್ಲಿ 2 ಆಪ್ಷನ್ ಸರಿ ಹೋಗುತ್ತೆ, ನಿಮಗೆ 2 ಆಪ್ಷನ್ ಕರೆಕ್ಟ್ ಆಗಿದೆ, ಇನ್ನೆರಡು ತಪ್ಪಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ವಿಚ್ ಕೇಸ್ ಇಸ್ ಅ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಈ ತರ ಕಂಪ್ಯಾರಿಸನ್ ಮಾಡಬೇಕು ಅಂದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ನ ನೋಡಿ, ಒಂದ್ರಲ್ಲಿ ಅವರು ml ಕೊಟ್ಟಿದ್ದಾರೆ, ಇನ್ನೊಂದು ಗ್ರಾಮ್ ಕೊಟ್ಟಿದ್ದಾರೆ, ಇನ್ನೊಂದು ಮೋಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಲೀಟರ್ ಕೊಟ್ಟಿದ್ದಾರೆ. ಆಲ್ ದ ಯೂನಿಟ್ಸ್ ಆರ್ ಡಿಫರೆಂಟ್. ಹೀಗಿದ್ದಾಗ ನಾವು ಕಂಪ್ಯಾರಿಸನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಎವ್ರಿಥಿಂಗ್ ವಿ ಶುಡ್ ಕನ್ವರ್ಟ್ ಇಂಟು ಮೋಲ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಈಗ ಮೋಲ್ಸ್ ಕನ್ವರ್ಟ್ ಮಾಡೋದು ಹೆಂಗೆ ನೋಡಿ, ಈಗ 18 ml ಅಂದ್ರೆ ಫಸ್ಟ್ ಅದನ್ನ ಕನ್ವರ್ಟ್ ಮಾಡ್ತೀನಿ ನಾನು. 18 ml ಕ್ಯಾನ್ ಬಿ ರಿಟರ್ನ್ ಆಸ್ 18 ಗ್ರಾಮ್ ಅಲ್ವಾ, ಯಾಕೆಂದ್ರೆ ವಾಟರ್ದು ಡೆನ್ಸಿಟಿ 1 ಇರೋದ್ರಿಂದ 18 ml ಇಸ್ ನಥಿಂಗ್ ಬಟ್ 18 ಗ್ರಾಮ್. ಸೊ ಇದನ್ನ ಮೋಲ್ಸ್ ಕನ್ವರ್ಟ್ ಮಾಡೋದು ಹೆಂಗೆ, ಗಿವನ್ ಗ್ರಾಮ್ ಬೈ ಮೋಲಾರ್ ಮಾಸ್. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ವಾಟರ್ ಇಸ್ 18, ಸೊ ಇಟ್ ಇಸ್ ಬಿಕಮ್ 1 ಮೋಲ್. 1 ಮೋಲ್ ಆಯ್ತು ಈಗ ಫಸ್ಟ್ ಆಪ್ಷನ್ ಅಲ್ಲಿ. ನೆಕ್ಸ್ಟ್ ಬಿ ಕೊಟ್ಟಿದ್ದಾರೆ, ಬಿನು ಕೂಡ ನಾವೇನ್ ಮಾಡೋಣ, ಮೋಲ್ಸ್ ಕನ್ವರ್ಟ್ ಮಾಡೋಣ. 0.18 ಗ್ರಾಮ್ ಡಿವೈಡೆಡ್ ಬೈ 18 ಅಂದ್ರೆ 10⁻⁻2 ಅಂದ್ರೆ 0.01 ಮೋಲ್ ಆಯ್ತು ಇದು ಸೆಕೆಂಡ್ ಆಪ್ಷನ್. ದೆನ್ ಥರ್ಡ್ ಒನ್ ಅವರು ಮೋಲ್ಸ್ ಅಲ್ಲೇ ಕೊಟ್ಟಿದ್ದಾರೆ, 10⁻³ ಅಂದ್ರೆ ಎಷ್ಟಾಗುತ್ತೆ, 0.001 ಮೋಲ್ ಆಗುತ್ತೆ, ಇದು ಥರ್ಡ್ ಒನ್. ಇನ್ನು ಡಿ ನೋಡಿ, 0.0224 ಲೀಟರ್ ಅಂತ ಹೇಳ್ತಾ ಇದ್ದಾನೆ. 22,400 ಆದ್ರೆ ಲೀಟರ್ ಇದ್ರೆ ನಿಮಗೆ ಅದು 1 ಮೋಲ್ ಆಗುತ್ತೆ ಅಲ್ವಾ. ಬಟ್ ಅವ್ರು ಕೊಡ್ತಾ ಇರೋದು 0.002 ಅಂದ್ರೆ 1 2 3 4 5 ಅಲ್ವಾ, 00 ಇಲ್ಲಿದೆ ನಿಮಗೆ. ಅಂದ್ರೆ 1 ಮೋಲ್ ಅಂದ್ರೆ ಎಷ್ಟಾಯ್ತಿದ್ದು, 1 ತುಂಬಾ ಕಡಿಮೆ ಆಯ್ತು, ಅಂದ್ರೆ 2 ಪಾಯಿಂಟ್ಸ್ ಹಿಂದೆ ಬರಬೇಕು ಎಗೈನ್ ಅಲ್ವಾ. ಸೊ ತುಂಬಾ ಕಡಿಮೆ ಆಯ್ತು, ನೀವು ಲೆಕ್ಕ ಹಾಕದೇ ಬೇಕಾಗಿಲ್ಲ. 22,400ಗೆ 1 ಮೋಲು, 0.00224 ಗೆ ನೀವೆಷ್ಟು ಜೀರೋಸ್ ಹಿಂದೆ ಬರಬೇಕು ಅಲ್ವಾ. ಎಷ್ಟೊಂದು ಜೀರೋಸ್ ತುಂಬಾ ಕಡಿಮೆ ಆಯ್ತು, ತುಂಬಾ ಜೀರೋಸ್ ಹಿಂದೆ ಬರಬೇಕು, 1 ಮುಂಚೆ ತುಂಬಾ ಜೀರೋಸ್ ಬರಬೇಕು. ಸೊ ಹಾಗಾಗಿ ಇದಾಗೋದಿಲ್ಲ, ತುಂಬಾ ಕಡಿಮೆ ಆಯ್ತು. ಯಾಕೆಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ಸ್. ಮೋಲ್ಸ್ ಇನ್ಕ್ರೀಸ್ ಆದಂಗೆಲ್ಲ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದಾಗದೇ ಇಲ್ಲ, ತುಂಬಾ ಕಡಿಮೆ ಇದೆ. ಇನ್ನು ಇದು ಕಡಿಮೆ ಇದೆ, ಇದು ಆಗಲ್ಲ, 0.01 ಮೋಲ್.
ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಮೋಲ್ಸ್ ಜಾಸ್ತಿ ಇರೋದಿಲ್ಲಿ, ಇಲ್ಲಿ ಮೋಲ್ಸ್ ಜಾಸ್ತಿ ಇದ್ದಷ್ಟು ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಅಂಡ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ 13th ಕ್ವಶನ್. ಅಮಾಂಗ್ ಕ್ಯಾಲ್ಸಿಯಂ ಹೈಡ್ರೈಡ್, ಬೆರಿಲಿಯಂ ಹೈಡ್ರೈಡ್, ಬೇರಿಯಂ ಹೈಡ್ರೈಡ್ ದ ಆರ್ಡರ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಬೆರಿಲಿಯಂ, ಬೇರಿಯಂ, ಕ್ಯಾಲ್ಸಿಯಂ ಅಲ್ವಾ ಹೈಡ್ರೈಡ್, ಈ ತರ ಬರುತ್ತೆ ಡೌನ್ ದ ಗ್ರೂಪ್. ಕ್ಯಾಲ್ಸಿಯಂ ಫಸ್ಟ್ ಬರಬೇಕಲ್ವಾ, ಕ್ಯಾಲ್ಸಿಯಂ, ಬೇರಿಯಂ. ಸೊ ಹೀಗೆ ಬರ್ತದೆ ಡೌನ್ ದ ಗ್ರೂಪ್ ಇವರು. ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ, ಆಸ್ ಯು ಮೂವ್ ಫ್ರಮ್ ಬೆರಿಲಿಯಂ ಟು ಬೇರಿಯಂ, ಅಯೋನಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಯೋನಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ ವಾಟ್, ಬೆರಿಲಿಯಂ ಹೈಡ್ರೈಡ್ ಇಸ್ ಲೆಸ್ ಅಯೋನಿಕ್, ಬೇರಿಯಂ ಇಸ್ ಮೋರ್ ಅಯೋನಿಕ್. ಆ ತರ ಆರ್ಡರ್ ಅಲ್ಲಿ ಇದೆ ನಿಮಗೆ. ಫಸ್ಟ್ ಒನ್ ಅಲ್ಲಿ ನೋಡಿ, ಬೆರಿಲಿಯಂ ಇಸ್ ಲೆಸ್ ಅಯೋನಿಕ್, ಬೇರಿಯಂ ಇಸ್ ಮೋರ್ ಅಯೋನಿಕ್. ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ರೆಡಾಕ್ಸ್ ಮೇಲಿದೆ. For the redox reaction MnO4 minus C2O4 2 minus H plus gives, ಅಂದ್ರೆ ಈಕ್ವೇಶನ್ ಕೊಟ್ಟಿದ್ದಾರೆ ಒಂದು ರೆಡಾಕ್ಸ್ ಈಕ್ವೇಶನ್. ಕೋಎಫಿಷಿಯಂಟ್ ಕಂಡುಹಿಡಿಬೇಕು. ಯಾರಿಗೆ ಮಾತ್ರ ಕೋಎಫಿಷಿಯಂಟ್ ಕಂಡುಹಿಡಿಬೇಕು, ರಿಯಾಕ್ಟೆಂಟ್ ಮಾತ್ರ ಈ ಕೋಎಫಿಷಿಯಂಟ್ ಎಷ್ಟು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ನಿಮಗೆ ನಾನು ಇಲ್ಲಿ ಸಪರೇಟ್ ಆಗಿ ಈಕ್ವೇಶನ್ ಬರೀತೀನಿ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಏನಂತಿದೆ, MnO4 ಮೈನಸ್ ಅಂತಿದೆ, ಪ್ಲಸ್ C2O4 2 ಮೈನಸ್ ಇದೆ, ಪ್ಲಸ್ H ಪ್ಲಸ್ ಇದೆ, ಗಿವ್ಸ್ Mn+2 ಪ್ಲಸ್ CO2 ಇದೆ. ವಾಟರ್ ಅವಶ್ಯಕತೆ ಇಲ್ಲ, ಅವ್ರು ಕೇಳಿಲ್ಲ, ನಾವು ಬರ್ಕೊಳ್ಳಲ್ಲ. ಅದಕ್ಕೆ ಇದಕ್ಕೆ ಏನ್ ಮಾಡೋಣ ಅಂದ್ರೆ, ಆಕ್ಸಿಡೇಷನ್ ನಂಬರ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಈಗ 1 ಓಗೆ -2, 4ಗೆ -8 ಆಗುತ್ತೆ. -8 ಈಕ್ವಲ್ ಸೈಡ್ ಇಂದ ಆ ಕಡೆ ಬಂದ್ರೆ +8 ಆಗುತ್ತೆ. ಇಲ್ಲಿ ಪವರ್ ಅಲ್ಲಿ -1 ಇದೆ. ಸೊ 8 - 1 7 ಆಯ್ತು, +7 ಆಯ್ತು. ಸರಿನಾ? ಇಲ್ಲಿ ಮ್ಯಾಂಗನೀಸ್ ಏನ್ ಚಾರ್ಜ್ ಇದೆ, +2 ಇದೆ. ಸಿಂಗಲ್ ಅಯಾನ್ ಇದೆ. ಸಿಂಗಲ್ ಅಯಾನ್ ಇದ್ದಾಗ ಪವರ್ ಅಲ್ಲಿ ಏನಿರುತ್ತೋ ಅದೇ ಆಕ್ಸಿಡೇಷನ್ ನಂಬರ್ ಆಗುತ್ತೆ. ಸೊ ಮ್ಯಾಂಗನೀಸ್ ಟು ಮ್ಯಾಂಗನೀಸ್ ನೀವು ನೋಡಿದ್ರೆ ಚೇಂಜಸ್ ಎಷ್ಟು ಬರ್ತಾ ಇದೆ, 7 ಇಂದ 2 ಅಂದ್ರೆ ಯು ಆರ್ ಗೆಟಿಂಗ್ ಚೇಂಜಸ್ 5. ಓಕೆನಾ? ನೆಕ್ಸ್ಟ್ ನೋಡಿ, ಅದೇ ತರ C2O4 ಅಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಆಕ್ಸಿಜನ್ಗೆ -2, 4 ಆಕ್ಸಿಜನ್ಗೆ -8 ಆಗುತ್ತೆ, ಅದು +8 ಆಗುತ್ತೆ ಈಕ್ವಲ್ಸ್ ಇಂದ ಕಡೆ ಬಂದಾಗ. 8 - 2 6 ಆಯ್ತು. ಇಲ್ಲಿ 2 ಇದೆ, 6/2 ಮಾಡಿದ್ರೆ +3 ಆಗುತ್ತೆ. ಆಯ್ತಾ? ಇಲ್ಲಿ ಕಾರ್ಬನ್ ಕಂಡಿಡ್ಕೊಳ್ಳೋಣ. ಮತ್ತೆ 1 ಓಗೆ -2, 2 ಓಗೆ -4, ಇಟ್ ಬಿಕಮ್ಸ್ +4. ಸೊ 3 to 4 ಚೇಂಜಸ್ ಆಗ್ತಾ ಇದೆ ಇಲ್ಲಿ. ಸೊ 3 to 4 ಚೇಂಜಸ್ ಇಷ್ಟು 1. ಓಕೆನಾ? ಬಟ್ ಕಾರ್ಬನ್ ನೋಡಿ ಇಲ್ಲಿ 2 ಇದೆ. ಓಕೆ, ಇಲ್ಲಿ 1 ಇದೆ, ಬ್ಯಾಲೆನ್ಸ್ ಆಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, 2 ಹಾಕೊಂಡು ಆ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಯಾಕೆ ಮಾಡಲಿಲ್ಲ ಸರ್ ನೀವು ಅಂತ ಕೇಳ್ಬೋದು. ಇಲ್ಲಿ ನೋಡಿ Mn1 ಇದೆ, Mn1 ಇದೆ, ಅದಕ್ಕೆ ಈ ನಂಬರ್ನ ನಾನೇನು ಮಲ್ಟಿಪ್ಲೈ ಮಾಡಲಿಲ್ಲ. ಈಗ Mnಗೆ ಐ ಗಾಟ್ 5, ಕಾರ್ಬನ್ಗೆ ಐ ಗಾಟ್ 2 ಚೇಂಜಸ್ ಅಲ್ವಾ. ಈಗ ಏನ್ ಮಾಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅಂದ್ರೆ ಮ್ಯಾಂಗನೀಸ್ಗೆ ಬಂದಿರೋ ನಂಬರ್ನ ಯು ಗಿವ್ ಇಟ್ ಟು ಕಾರ್ಬನ್. ಇಲ್ಲಿ ಕೊಡ್ತೀನಿ, ಇದು ಮ್ಯಾಂಗನೀಸ್ಗೆ ಬಂದಿರೋ ನಂಬರ್ 5. ನೆಕ್ಸ್ಟ್ ಕಾರ್ಬನ್ಗೆ ಬಂದಿರೋ ನಂಬರ್ ಎಷ್ಟು, 2. ಆ 2ನ ಮ್ಯಾಂಗನೀಸ್ ಕೊಡೋಣ. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಇದು. ಅರ್ಥ ಆಯ್ತಲ್ವಾ? ಸೊ ಅವಾಗ 2 ಆಯ್ತು, ಇದು 5 ಆಯ್ತು. ಆಕ್ಚುಲಿ ನಾವು ವಾಟರ್ ಬರ್ಕೋಬೇಕಾಗತ್ತೆ, ಯಾಕೆಂದ್ರೆ O ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಿ H+ ಬ್ಯಾಲೆನ್ಸ್ ಮಾಡಬೇಕಲ್ಲ, ಹಂಗಾಗಿ. ಈಗ O ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ಎಷ್ಟಾಯ್ತು, 2 4s 8, 5 4s 20, ಟೋಟಲಿ 28 ಇದೆ ಲೆಫ್ಟ್ ಸೈಡ್ ಅಲ್ಲಿ. ಇಲ್ಲಿ 2 2s 4 ಇದೆ, ಅಂದ್ರೆ 28 ಆಗಬೇಕು ಅಂದ್ರೆ ಇನ್ನು ನಿಮಗೆ 2 2s 4, 5 4s 20, 28 ಇದೆ ಲೆಫ್ಟ್ ಸೈಡ್ ಅಲ್ಲಿ. ಇಲ್ಲಿ 2 2s 4 ಇದೆ, 24 ಆಗಬೇಕು. ಸೊ 24 H2O. ಒಂದು ನಿಮಿಷ, ಸಾರಿ, ಇಲ್ಲಿ ನಾವು 5 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ವಲ್ಲ ಸಿಗಿ, ಇದನ್ನು ಇಲ್ಲಿಗೂ ಮಲ್ಟಿಪ್ಲೈ ಮಾಡಬೇಕು. ಈ ಕಡೆ ಮಲ್ಟಿಪ್ಲೈ ಮಾಡಿಲ್ಲ ನಾವು. 5ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 10 CO2 ಆಯ್ತು. ಸೊ ಅವಾಗ ಇಲ್ಲಿ 28 ಇದೆ, ಇಲ್ಲಿ 10 2s 20 ಆಗುತ್ತೆ, ಇನ್ 8 ಆಗಬೇಕು. ಸೊ 8 H2 ಆಗುತ್ತೆ. ಅವಾಗ 8 2s 16 H+ ಆಗಬೇಕು. ಸೊ ಕೋಎಫಿಷಿಯಂಟ್ ಈ ಮೂರ್ದು ಮಾತ್ರ ಕೇಳ್ತಾ ಇರೋದು. ಏನೇನ್ ಬರ್ತಾ ಇದೆ ನಮಗೆ, ಕೋಎಫಿಷಿಯಂಟ್ 2 ಬರ್ತಾ ಇದೆ ಅಲ್ವಾ, ದೆನ್ 5 ಬರ್ತಾ ಇದೆ, ದೆನ್ 16 ಬರ್ತಾ ಇದೆ. 2 5 16 ಎಲ್ಲಿದೆ ಅಂತ ನಾವು ನೋಡಬೇಕು. ಆಪ್ಷನ್ ಎ ನಲ್ಲಂತೂ ಇಲ್ಲ ನೋಡಿ, 16 5 2 ಇದೆ. ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ನಲ್ಲಿ ನೋಡಿ 2 5 16 ಇದೆ. ಅದೇ ತಾನೇ ನಮಗೆ ಬೇಕಾಗಿದ್ದು, 2 5 16 ಇದೆ. ಕರೆಕ್ಟ್ ಅಲ್ವಾ? ಸೊ ಇನ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ಅನೇಬಲ್ ಟು ಫಾರ್ಮ್ MF6 3- ಅಂದ್ರೆ MF6 ಮೇಲ್ಗಡೆ ಚಾರ್ಜ್ 3- ಇದೆ.
ಯಾವ ಎಲಿಮೆಂಟ್ ಫಾರ್ಮ್ ಮಾಡಲ್ಲ ಅಂತ. ಇದು ಆಕ್ಚುಲಿ ಅಗೇನ್ ಬೋರಾನ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಬೋರಾನ್ ಫ್ಯಾಮಿಲಿ ಯಾವ ಆರ್ಡರ್ ಇರುತ್ತೆ? ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಈ ಆರ್ಡರ್ ಇರುತ್ತೆ ಅಲ್ವಾ. ಸೊ ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ದೀಸ್ ಎಲಿಮೆಂಟ್ಸ್ ಕ್ಯಾನ್ ಹ್ಯಾವ್ ಎಬಿಲಿಟಿ ಟು ಫಾರ್ಮ್ ದಿಸ್ ಟೈಪ್ ಆಫ್ ಕಾಂಪೌಂಡ್. ಯಾಕೆಂದ್ರೆ ಇಲ್ಲಿ ನೋಡಿ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ? 6 ಎಲಿಮೆಂಟ್ಸ್ ಗಳು ಜಾಯಿನ್ ಆಗಬೇಕು. ಬಟ್ ಬೋರಾನ್ ಫ್ಯಾಮಿಲಿ ವೇಲೆನ್ಸಿ ಎಷ್ಟಿರುತ್ತೆ? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 3 ಇರುತ್ತೆ. ಅಂದ್ರೆ 3 ಇದು ಅವ್ರ ಕೆಪಾಸಿಟಿನೇ 3. ಇನ್ನೂ 3 ಎಲಿಮೆಂಟ್ಗಳು ಇವ್ರ ಜೊತೆಗೆ ಜಾಯಿನ್ ಆಗಬೇಕು ಅಂದ್ರೆ ದೇರ್ ವಿಲ್ ಬಿ ಎಕ್ಸ್ಪಾನ್ಷನ್ ಆಫ್ ದ ವೇಲೆನ್ಸಿ ಅಂತ ಹೇಳ್ತೀವಿ. ಕೋವೆಲೆನ್ಸಿ ಎಕ್ಸ್ಪ್ಯಾಂಡ್ ಆಗಬೇಕು. ಕೋವೆಲೆನ್ಸಿ ಎಕ್ಸ್ಪ್ಯಾಂಡ್ ಆಗೋದು ಯಾವಾಗ? ಇಫ್ ದರ್ ಇಸ್ ಅ ಡಿ ಆರ್ಬಿಟಲ್ ಇನ್ ದಟ್. ವೇಕೆಂಟ್ ಡಿ ಆರ್ಬಿಟಲ್ ಇದ್ರೆ ಕೋವೆಲೆನ್ಸಿ ಎಕ್ಸ್ಪ್ಯಾಂಡ್ ಆಗಿ ಬೇಕಾದ್ರೆ 6 ಆಗುತ್ತೆ. 3 ಆಕ್ಚುಲಿ ಅವ್ರಿಗೆ ಕೆಪಾಸಿಟಿ ಇರೋದು, ಯಾಕಂದ್ರೆ ವೇಲೆನ್ಸ್ ಆರ್ಬಿಟಲ್ ಅಲ್ಲಿ ಏನಿರುತ್ತೆ? NS2 NP1 ಇರುತ್ತೆ. ಸೊ ದೇರ್ ಇಸ್ ಎ N-1 ವೇಕೆಂಟ್ ಡಿ ಆರ್ಬಿಟಲ್ ಇದ್ರೆ ಸೊ ಈ 3 ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗಿ 6 ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಕ್ಯಾನ್ ಶೋ ದಿಸ್ ಟೈಪ್ ಆಫ್ ಅಯಾನ್ಸ್ ನ ಫಾರ್ಮ್ ಮಾಡಬಹುದು. ಬಟ್ ಬೋರಾನ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ಬೋರಾನ್ ಅಲ್ಲಿ ಡಿ ಆರ್ಬಿಟಲ್ ಅವೈಲಬಿಲಿಟಿ ಇರೋದೇ ಇಲ್ಲ. ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಆಗಿರೋದ್ರಿಂದ ಬೋರಾನ್ ಕೆನಾಟ್ ಶೋ ದಿಸ್ ಟೈಪ್ ಆಫ್ ಅಯಾನ್ಸ್. ಅದರಿಂದ ಆನ್ಸರ್ ನಿಮಗೆ ಬೋರಾನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ನೋಡಿ. ಕನ್ಸಿಡರಿಂಗ್ ಎಲಿಂಗ್ರಾಮ್ ಡಯಾಗ್ರಾಮ್ ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಕ್ಯಾನ್ ಬಿ ಯೂಸ್ ಟು ರೆಡ್ಯೂಸ್ ಅಲ್ಯೂಮಿನಾ. ಸೆಕೆಂಡ್ ಇಯರ್ ಮೆಟಲರ್ಜಿ ಚಾಪ್ಟರ್ ಕಲ್ತಿರ್ತೀರಾ. ನಾನು ಎಲ್ಲಾ ಡಯಾಗ್ರಾಮ್ ಬರೆಯಲ್ಲ, ಜಸ್ಟ್ ಒಂದನ್ನು ಮಾತ್ರ ಬರೀತೀನಿ. ಏನು ಡೆಲ್ಟಾ G0 ವರ್ಸಸ್ ಟೆಂಪರೇಚರ್ ನೀವು ಗ್ರಾಫ್ ನ ಪ್ಲಾಟ್ ಮಾಡ್ತೀರಾ. ದಟ್ ಇಸ್ ಕಾಲ್ಡ್ ಎಲಿಂಗ್ರಾಮ್ ಡಯಾಗ್ರಾಮ್ ವೆನ್ ಕನ್ವರ್ಟಿಂಗ್ ಮೆಟಲ್ ಇಂಟು ಮೆಟಲ್ ಆಕ್ಸೈಡ್. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲೋ ಡೆಲ್ಟಾ G 0 ಇರುತ್ತೆ, ಎಬೋ ದಿಸ್ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಬಿಲೋ ದಿಸ್ ನೆಗೆಟಿವ್ ಇರುತ್ತೆ ಅಲ್ವಾ. ಅಲ್ಯೂಮಿನಿಯಂದು ಗ್ರಾಫ್ ಹೀಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ವೆನ್ ಯು ಆರ್ ಕನ್ವರ್ಟಿಂಗ್ ಇಟ್ ಅಲ್ಯೂಮಿನಿಯಂ ಆಕ್ಸೈಡ್ ದ ಗ್ರಾಫ್ ಈಸ್ ಪ್ರೆಸೆಂಟ್ ಲೈಕ್ ದಿಸ್. ಎಬೋ ದಟ್ ಐರನ್ ಇರುತ್ತೆ, ಬೇಕಾದ್ರೆ ಐರನ್ ಬರೀತೀನಿ, ಐರನ್ ಇರುತ್ತೆ. ಅಲ್ಯೂಮಿನಿಯಂ ಬಿಲೋ ಏನಿರುತ್ತೆ ನಿಮಗೆ? ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂ ಟು ಮೆಗ್ನೀಷಿಯಂ ಆಕ್ಸೈಡ್. ಈಗ ಅಲ್ಯೂಮಿನಿಯಂ ಆಕ್ಸೈಡ್ ನ ನೀವು ರೆಡ್ಯೂಸ್ ಮಾಡೋದಕ್ಕೆ ನಾವು ಐರನ್ ಯೂಸ್ ಮಾಡಕ್ಕಾಗಲ್ಲ. ಬಿಕಾಸ್ ದಟ್ ಐರನ್ ಇಸ್ ಪ್ರೆಸೆಂಟ್ ಎಬೋ ದ ಅಲ್ಯೂಮಿನಿಯಂ ಆಕ್ಸೈಡ್. ಎಬೋ ಇದೆ ಅಂದ್ರೆ ಅದು ಡೆಲ್ಟಾ G0 ವ್ಯಾಲ್ಯೂ ಮೋರ್ ಅಂದ್ರೆ ಅದು ಅನ್ಸ್ಟೇಬಲ್. ಯಾವ್ದಾದ್ರು ಒಂದು ಎಲಿಮೆಂಟ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅದು ಸ್ಟೇಬಲ್ ಆಗಿರ್ಬೇಕು, ಆಕ್ಸೈಡ್ ಗಿಂತ ಸ್ಟೇಬಲ್ ಆಗಿರ್ಬೇಕು. ನಾವು Al2O3 ಕಂಪೇರ್ ಮಾಡಿದ್ರೆ ಮೆಗ್ನೀಷಿಯಂ ಇಸ್ ಸ್ಟೇಬಲ್. ಯಾಕಿದು ಸ್ಟೇಬಲ್? ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಬಿಲೋ ದಟ್. ಬಿಲೋ ಇದೆ ಅಂದ್ರೆ ಡೆಲ್ಟಾ G0 ವ್ಯಾಲ್ಯೂ ಮೋರ್ ನೆಗೆಟಿವ್. ಸೊ ಮೋರ್ ನೆಗೆಟಿವ್, ಮೋರ್ ಸ್ಟೇಬಲ್, ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಮೆಗ್ನೀಷಿಯಂ ಇಸ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ಅಲ್ಯೂಮಿನಿಯಂ ಆಕ್ಸೈಡ್ ಬಿಕಾಸ್ that magnesium present below the aluminum and having more negative delta G0 value and more stable. That's why the correct answer is D for the 16th question. Okay na. Next 17th question nodrappa. Which of the following statement is not true for halogens anta kelta idare. ನೋಡಿ, all form monobasic oxo acids ಹೌದು. ಎಲ್ಲರೂ ಒಂದು ಟೈಪ್ ಅಂತ ಆಕ್ಸೋ ಆಸಿಡ್ ಫಾರ್ಮ್ ಮಾಡೇ ಮಾಡ್ತಾರೆ, ಮಿನಿಮಮ್ ಒಂದಾದ್ರೂ ಫಾರ್ಮ್ ಮಾಡೇ ಮಾಡ್ತಾರೆ. ಈಗ ಆಕ್ಸೋ ಆಸಿಡ್ ಅಂದ್ರೆ ಈಗ ಫ್ಲೋರಿನ್ ಫಾರ್ಮ್ ಮಾಡುತ್ತೆ HOF, ಕ್ಲೋರಿನ್ HOCl ಫಾರ್ಮ್ ಮಾಡುತ್ತೆ, ಬ್ರೋಮಿನ್ HOBr, ಅಯೋಡಿನ್ HOI. ಹೀಗೆ ಪ್ರತಿಯೊಬ್ಬರು ಒಂದೊಂದು ಆಕ್ಸೋ ಆಸಿಡ್ ಅನ್ನ ಫಾರ್ಮ್ ಮಾಡ್ತಾರೆ. ದಿಸ್ ಇಸ್ ಟ್ರೂ. ಆಲ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್. ಹೌದು, ಹ್ಯಾಲೋಜನ್ಸ್ ಯಾವಾಗ್ಲೂ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋತಾರೆ. ಯಾಕೆಂದ್ರೆ ಅವರು ಒಂದ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಸ್ಟೆಬಿಲಿಟಿ ಬರುತ್ತೆ ಅಲ್ವಾ. ಅವ್ರ ಕಾನ್ಫಿಗರೇಷನ್ ಏನು? NS2 NP5. ಟೋಟಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 7 ಇದೆ. ಬೈ ರಿಸೀವಿಂಗ್ 1 ಎಲೆಕ್ಟ್ರಾನ್ ದೇ ಬಿಕಮ್ octet configuration. That's why always they are ready to accept 1 electron. That's why our oxidation number -1 ಇರುತ್ತೆ. ಅಂದ್ಮೇಲೆ ಅವ್ರ ಆಕ್ಸಿಡೈಸಿಂಗ್ ಏಜೆಂಟ್. ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅವರು ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಅದು ಕೂಡ ಸ್ಟೇಟ್ಮೆಂಟ್ ಸರಿ ಇದೆ. ಅಂಡ್ ಕ್ಲೋರಿನ್ ಹ್ಯಾಸ್ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಹೌದು, ಫ್ಲೋರಿನ್ ಹೈಲಿ ಎಲೆಕ್ಟ್ರಾನ್ ನೆಗೆಟಿವ್ ಆಗಿದ್ರೂ ಕೂಡ ಕ್ಲೋರಿನ್ಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಫ್ಲೋರಿನ್ ಹೈಲಿ ಎಲೆಕ್ಟ್ರಾನ್ ನೆಗೆಟಿವ್ ಇರಬಹುದು, ಅದಕ್ಕೆ ಮೋರ್ ಕೆಪಾಸಿಟಿ ಇದೆ ಎಲೆಕ್ಟ್ರಾನ್ ನ ವಿಡ್ರಾ ಮಾಡ್ಕೊಳ್ಳಕ್ಕೆ. ಬಟ್ ಸ್ಟಿಲ್ ಆ ಫ್ಲೂರಿನ್ ಅಟಾಮಿಕ್ ಸೈಜ್ ಚಿಕ್ಕದಿರೋದ್ರಿಂದ ಆಲ್ರೆಡಿ ಎಲೆಕ್ಟ್ರಾನ್ ಏನ್ ಇರ್ತಾವೋ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬರೋ ಎಲೆಕ್ಟ್ರಾನ್ ಅಕಾಮಿಡೇಟ್ ಮಾಡ್ಕೊಳ್ಳೋದಕ್ಕೆ ಏನೋ ಸ್ಪೇಸ್ ಇರಲ್ಲ. ಬಟ್ ಕ್ಲೋರಿನ್ ಅಲ್ಲಿ ಅಟಾಮಿಕ್ ಸೈಜ್ ಬಿಗ್ಗರ್ ಇರೋದ್ರಿಂದ ಎಲೆಕ್ಟ್ರಾನ್ ರಿಪಲ್ಷನ್ ಕಡಿಮೆ ಇರುತ್ತೆ ಅಲ್ಲಿ ಕ್ಲೋರಿನ್ ಅಲ್ಲಿ. ಬಟ್ ಫ್ಲೂರಿನ್ ಅಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ. ಹಂಗಾಗಿ ಫ್ಲೂರಿನ್ ಹೈಲಿ ಎಲೆಕ್ಟ್ರಾನ್ ನೆಗೆಟಿವ್ ಆಗಿದ್ರು ಅದ್ರದ್ದು ಗೇನ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಕ್ಲೋರಿನ್ ಲೆಸ್ ಎಲೆಕ್ಟ್ರಾನ್ ನೆಗೆಟಿವ್ ಆಗಿದ್ರು ಗೇನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಅಂದಾಗ ಅದು ಸರಿ ಇದೆ. ಇನ್ನು ಡಿ ನೋಡೋಣ. ಇನ್ 3 ಸರಿ ಇದೆ ಅಂದ್ಮೇಲೆ ಡಿ ತಪ್ಪಿರ್ಬೇಕು, ರಾಂಗ್ ಇರಬೇಕು. ಏನಕ್ಕೆ ರಾಂಗ್ ಇದೆ ಅಂತ ನೋಡೋಣ. ಆಲ್ ಬಟ್ ಫ್ಲೂರಿನ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ತಪ್ಪಿದು. ಈ ಸ್ಟೇಟ್ಮೆಂಟ್ ತಪ್ಪು ಆಕ್ಚುಲಿ. ಯಾಕೆ ಅಂದ್ರೆ ಫ್ಲೂರಿನ್ ವಿ ನೋ ದಟ್ ಇಟ್ ಇಸ್ ಅ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ಅ ಪೀರಿಯಾಡಿಕ್ ಟೇಬಲ್. ಎಲ್ಲಾ ಎಲಿಮೆಂಟ್ಸ್ಗೂ ಕಂಪೇರ್ ಮಾಡಿದ್ರೆ ಫ್ಲೂರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್.
ಇಟ್ ಆಲ್ವೇಸ್ ಶೋಸ್ -1 ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಅನ್ನೇ ತೋರಿಸುತ್ತೆ, ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸಲ್ಲ. ಬೇಕಾದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಕ್ಯಾನ್ ಶೋ ದ ಪಾಸಿಟಿವ್, ಬಟ್ ಫ್ಲೂರಿನ್ ನೆವರ್ ಶೋ ಪಾಸಿಟಿವ್ ಆಕ್ಸಿಡೇಷನ್ state. Always it shows negative oxidation state. That's why the fourth statement is wrong statement and it is the correct option for this question. Okay na? So next nodi, in the structure ClF3 the number of lone pair of electrons on central atom Cl is ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಾನು ನಿಮಗೆ 2019 ವಿಡಿಯೋ ಮಾಡಬೇಕಾದ್ರೆ KCET ಅಲ್ಲಿ ಒಂದು ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಈಗ ClF3 ಲಿ ನಾನು ಲೋನ್ ಪೇರ್ ನ ಫೈಂಡ್ ಔಟ್ ಮಾಡಬೇಕು. ಈ ClF3 ನಲ್ಲಿ ಓಕೆ ಸೆಂಟರ್ ಆಟಮ್ ಯಾವುದು? ಕ್ಲೋರಿನ್. ಸೊ ಕ್ಲೋರಿನ್ ಸೆಂಟರ್ ಆಟಮ್ ತಗೊಳ್ಳಿ. ಓಕೆ ಓಕೆ ಸೆಂಟರ್ ಆಟಮ್ ಯಾವ್ದಿಲ್ಲಿ? ಕ್ಲೋರಿನ್. ಸೊ ಕ್ಲೋರಿನ್ ವೇಲೆನ್ಸಿ ಎಷ್ಟು? ಯಾವಾಗಲೂ ಸೆಂಟರ್ ಆಟಮ್ ವೇಲೆನ್ಸಿ ತಗೊಳ್ಳಿ. ವೇಲೆನ್ಸಿ ಎಷ್ಟಾಗುತ್ತೆ? 7 ಹ್ಯಾಲೋಜನ್ ಮೈನಸ್ ಇದು ಸೆಂಟರ್ ಆಟಮ್ ವೇಲೆನ್ಸಿ. ಓಕೆನಾ? 7 ಅನ್ನೋದು. ನೆಕ್ಸ್ಟ್ ಅದನ್ನ ಮೈನಸ್ ಮಾಡ್ಬೇಕು. ಯಾವ್ದ್ರಿಂದ? ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡ್ತದೆ ನೋಡಿ. ಎಷ್ಟು ಫ್ಲೋರಿನ್ ಇದೆ? 3 ಫ್ಲೋರಿನ್ ಇದೆ. 1 ಫ್ಲೋರಿನ್ ಕ್ಯಾನ್ ಶೇರ್ 1 ಎಲೆಕ್ಟ್ರಾನ್. 3 ಫ್ಲೋರಿನ್ ಕ್ಯಾನ್ ಶೇರ್ 3 ಎಲೆಕ್ಟ್ರಾನ್. ಟೋಟಲಿ ಶೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು? 3. ಆ 3 ಅನ್ನೋದೇನು? ಶೇರ್ಡ್ ಎಲೆಕ್ಟ್ರಾನ್ ಅದು. ಓಕೆನಾ? ದೆನ್ ದಾಟ್ ಒನ್ ಯು ಡಿವೈಡ್ ಇಟ್ ಬೈ 2. ಏನಾಗುತ್ತೆ ಅವಾಗ? 7 - 3 is 4/2. 4/2 ಅಂದ್ರೆ 2 ಬರುತ್ತೆ. ದಟ್ ಮೀನ್ಸ್ 2 ಲೋನ್ ಪೇರ್ ಇದೆ ಅಂತ ನಾವು ಹೇಳ್ಬೋದು. ಆನ್ಸರ್ ಬಿ. ಸೊ ಏನ್ ಮಾಡಬೇಕು? ಫಸ್ಟ್ ಸೆಂಟರ್ ಆಟಮ್ದು ವೇಲೆನ್ಸಿ ತಗೊಳ್ಳಿ ಯಾವಾಗ್ಲೂ, ಮೈನಸ್ ಸರೌಂಡಿಂಗ್ ಆಟಮ್ ಇರುತ್ತಲ್ಲ ಅದು ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡ್ತಿದೆ ಅನ್ನೋದನ್ನ ಬರ್ಕೊಳ್ಳಿ, ಡಿವೈಡೆಡ್ ಬೈ 2, ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಆನ್ಸರ್ ಲೋನ್ ಪೇರ್ ಆಗಿರುತ್ತೆ. ಆನ್ಸರ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. So 19th question. A mixture of 2.3 gram of formic acid and 4.5 gram of oxalic acid is treated with concentrated sulfuric acid. The evolved gaseous mixture is passed through the KOH pellet. Weight of the remaining product at STP will be. ನೋಡಿ ಇದಕ್ಕೆ ನಾನು ಈಕ್ವೇಶನ್ ಬರೀತೀನಿ ನಿಮಗೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ನನ್ನ ನೋಡಿ. ಫಸ್ಟ್ ಅವ್ರು ಏನ್ ತಗೋತಾ ಇದ್ದಾರೆ? ಫಾರ್ಮಿಕ್ ಆಸಿಡ್ ತಗೋತಾ ಇದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಫಾರ್ಮಿಕ್ ಆಸಿಡ್? HCOOH ಅನ್ನೋದು ಫಾರ್ಮಿಕ್ ಆಸಿಡ್ ಫಾರ್ಮುಲಾ ಅಲ್ವಾ? ಸೊ ಅದನ್ನು ಎಷ್ಟು ಗ್ರಾಮ್ ತಗೊಂಡಿದ್ದಾರೆ? 2.3 ಗ್ರಾಮ್ ತಗೊಂಡಿದ್ದಾರೆ. ಟೇಕನ್ ದಾಟ್ ಒನ್ 2.3 ಗ್ರಾಮ್ ತಗೊಂಡ್ರು. ಅದನ್ನ ಏನ್ ಮಾಡ್ತಾ ಇದ್ದಾರೆ? ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಮಗೆ 2 ಪ್ರಾಡಕ್ಟ್ಸ್ ಬರುತ್ತೆ ಇಲ್ಲಿ. ಒಂದು ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2. ಹೌದಾ? ಅಂಡ್ ದಟ್ ಕಾರ್ಬನ್ ವಾಟರ್ ಗೆಟ್ ಅಬ್ಸಾರ್ಬ್ ಬೈ ದ H2SO4. ಸೊ ಅದು ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. CO1 ಉಳ್ಕೊಂಡಿದೆ ಇಲ್ಲಿ. ಓಕೆನಾ? ಅಂಡ್ ಬ್ಯಾಲೆನ್ಸು ಆಗಿದೆ. C1 ಇದೆ, H2 ಇದೆ, ಆಕ್ಸಿಜನ್ ಕೂಡ 2 ಇದೆ, ಬ್ಯಾಲೆನ್ಸ್ ಆಯ್ತು. ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೋಲ್ HCOH ಕನ್ಸ್ಯೂಮ್ ಆದ್ರೆ 1 ಮೋಲ್ CO ಫಾರ್ಮ್ ಆಗ್ತದೆ. ಅಂದ್ರೆ ರೇಷಿಯೋ ಎಷ್ಟಿದೆ? 1:1 ಇದೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್. ಅಂದಾಗ ಈ HCOH ಮೋಲ್ಸ್ ಎಷ್ಟಿರುತ್ತೋ, ಎಷ್ಟು ಮೋಲ್ಸ್ ನಾವು ಇಲ್ಲಿ ಹಾಕಿರ್ತೀವೋ ಅಷ್ಟು ಮೋಲ್ಸ್ ಪ್ರಾಡಕ್ಟ್ ಬರುತ್ತೆ ಅನ್ನೋದು ಮೀನಿಂಗ್. ಇದು ಮೋಲ್ಸ್ ಎಷ್ಟಾಗುತ್ತೆ ನಿಮಗೆ? 2.3 ಗ್ರಾಮ್ ಡಿವೈಡೆಡ್ ಬೈ ಇದ್ರ ಮೋಲಾರ್ ಮಾಸ್ ತಗೋಬೇಕು. ಮೋಲಾರ್ ಮಾಸ್ ಕಂಡುಹಿಡಿಯೋದು ಹೆಂಗೆ ನೋಡಿ. HCOH ಇರುತ್ತಲ್ವಾ, H ಎಷ್ಟಿದೆ? 2 ಇದೆ, ಅದ್ರ ಅಟಾಮಿಕ್ ಮಾಸ್ 1, 2 ಆಯ್ತು. ಕಾರ್ಬನ್ 1 ಇದೆ, ಅದ್ರ ಅಟಾಮಿಕ್ ಮಾಸ್ 12 ಆಯ್ತು. O2 ಇದೆ, ಅದ್ರ ಅಟಾಮಿಕ್ ಮಾಸ್ 16, 16 2 32. ಆಡ್ ಮಾಡೋಣ, 32, 34, 44, 46. ಇದು ಮೋಲಾರ್ ಮಾಸ್ ಆಫ್ ಫಾರ್ಮಿಕ್ ಆಸಿಡ್ ಆಯ್ತು. ಅದನ್ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ 46 ಇಂದ. ಸೊ ಒಂದು ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ರೆ 23 2 46 ಆಗುತ್ತಲ್ವಾ. 1/2 ಇಂಟು 10⁻⁻1 ಆಗುತ್ತೆ. ಅಥವಾ ಇದೇನಾಗುತ್ತೆ? 1/20 ಆಗುತ್ತೆ. ಕರೆಕ್ಟಾ? ಸೊ 1/20 ಮೋಲ್ಸ್ ಆಫ್ HCOH ಕನ್ಸ್ಯೂಮ್ ಆಗುತ್ತೆ. 1/20 ಮೋಲ್ ಆಫ್ HCOH ಕನ್ಸ್ಯೂಮ್ ಆಗುತ್ತೆ. ಹಾಗಾದ್ರೆ ಪ್ರಾಡಕ್ಟ್ ಎಷ್ಟು ಫಾರ್ಮ್ ಆಗಿರುತ್ತೆ? ಇಲ್ಲಿ COH ಫಾರ್ಮ್ ಆಗಿರುತ್ತೆ. 1/20 ಮೋಲ್ CO ಫಾರ್ಮ್ ಆಯ್ತು, ಫಾರ್ಮ್ಡ್ ಅಂತ ಬರ್ಕೋತೀನಿ. 1/20 ಮೋಲ್ ಆಫ್ CO ಫಾರ್ಮ್ ಆಗಿದೆ ಈ ರಿಯಾಕ್ಷನ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡಿದ್ರು ಅವರು? ಅಗೇನ್ ದೇ ಟೇಕನ್ 1 more ಕಾಂಪೌಂಡ್, ದಟ್ ಇಸ್ ಆಕ್ಸಾಲಿಕ್ ಆಸಿಡ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ಆಕ್ಸಾಲಿಕ್ ಆಸಿಡ್? H2C2O4. ಅದೆಷ್ಟು ಗ್ರಾಮ್ ತಗೊಂಡಿದ್ದಾರೆ? 4.5 ಗ್ರಾಮ್ ತಗೊಂಡಿದ್ದಾರೆ. That one also they are treating with sulfuric acid. Again we get 2 products here. CO2 ಬರುತ್ತೆ,
CO ಬರುತ್ತೆ ಅಂಡ್ H2O ಬರುತ್ತೆ. ಓಕೆನಾ. ಸೊ ಇಲ್ಲೂ ಅಷ್ಟೇ ಇದು ರೇಷಿಯೋ ನಾವು ಬ್ಯಾಲೆನ್ಸ್ ಆಗಿದೆ ನೋಡಿ. ಕಾರ್ಬನ್ 2 ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 4 ಇದೆ, ಬ್ಯಾಲೆನ್ಸ್ ಆಗಿದೆ. ಇಲ್ಲೂ ರೇಷಿಯೋ ನೋಡಿ 1:1:1 ಅಂದ್ರೆ ರೇಷಿಯೋ 1:1:1 ಇದೆ. ಅಂದ್ರೆ ಇದು ಏನ್ ಮೋಲ್ ತಗೊಂಡಿರ್ತೀವೋ ಅಷ್ಟೇ ಮೋಲ್ಸ್ ಈ ಪ್ರಾಡಕ್ಟ್ಸ್ ಬಂದಿರುತ್ತೆ. ವಾಟರ್ ಬೇಡ, ಯಾಕಂದ್ರೆ ವಾಟರ್ ಸಲ್ಫ್ಯೂರಿಕ್ ಆಸಿಡ್ ಗೆ ಅಬ್ಸಾರ್ಬ್ ಆಗ್ಬಿಡುತ್ತೆ. ಈಗ ಇದನ್ನ ಮೋಲ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. 4.5 ಗ್ರಾಮ್ ಮೋಲ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡ್ ಬೈ ಮೋಲಾರ್ ಮಾಸ್ ಮಾಡಿ. ಇಲ್ಲಿ ಹೇಳ್ಕೊಟ್ನಲ್ಲ ಅದೇ ಟೆಕ್ನಿಕ್ ಮಾಡಿದ್ರೆ ಆಕ್ಸಾಲಿಕ್ ಆಸಿಡ್ ಗೆ 60 ಬರುತ್ತೆ. ಅರ್ಥ ಆಯ್ತಾ. ಸೊ ಅಗೇನ್ ಇದೆಷ್ಟು ಬರುತ್ತೆ ನಿಮಗೆ 1/2 1/20 ಬರುತ್ತೆ. ಇದು ಕೂಡ 1/20 ಬರುತ್ತೆ. ಅಂದ್ರೆ ಇಲ್ಲಿ CO2 ಎಷ್ಟು ಫಾರ್ಮ್ ಆಗಿರುತ್ತೆ ನಿಮಗೆ 1/20 ಫಾರ್ಮ್ ಆಗಿರುತ್ತೆ. 1/20 ಮೋಲ್ ಫಾರ್ಮ್ ಆಗಿರುತ್ತೆ. CO ಕೂಡ 1/20 ಮೋಲೆ ಫಾರ್ಮ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನ ಇಷ್ಟು ಫಾರ್ಮ್ ಆಗಿದೆ. ಈಗ ನಾನು ಟೋಟಲ್ ಆಗಿ ಬರೆಯೋದಾದ್ರೆ CO2 ಫಾರ್ಮ್ ಆಗಿದ್ದಷ್ಟು 1/20 ಮೋಲ್ಸ್ ಫಾರ್ಮ್ ಆಗಿದೆ. ಹೌದಾ. ದೆನ್ CO ಎಷ್ಟು ಫಾರ್ಮ್ ಆಯಿತು, ಫಾರ್ಮಿಕ್ ಆಸಿಡ್ ಇಂದ 1/20 ಮೋಲ್ಸ್ ಫಾರ್ಮ್ ಆಗಿದೆ. ಆಕ್ಸಾಲಿಕ್ ಆಸಿಡ್ ಇಂದನೂ ಕೂಡ 1/20 ಮೋಲ್ಸ್ ಫಾರ್ಮ್ ಆಗಿದೆ. ಸಾರಿ 1 ಮಿನಿಟ್. ಒನ್ ಕರೆಕ್ಷನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ನಾನು ಆಕ್ಸಾಲಿಕ್ ಆಸಿಡ್ ಫಾರ್ಮುಲಾ ಮಾಸ್ ತಪ್ಪು ಹೇಳಿದೆ. ಇದು ಆಕ್ಚುಲಿ ಆಡ್ ಮಾಡಿದ್ರೆ ನಿಮಗೆ 90 ಬರುತ್ತೆ. ಓಕೆನಾ. ಸೊ 90 ಗ್ರಾಮ್ ಬಂತು. ಇದನ್ನು ಡಿವೈಡ್ ಮಾಡಿದಾಗ ನಿಮಗೆ ಅರೌಂಡ್ 1/20 ಅಂದ್ರೆ 0.05 ಬರುತ್ತೆ. 0.05 ಮೋಲ್ ಬರುತ್ತೆ. ಇಲ್ಲೂ 1/20 ಅಂದ್ರೆ 0.05 ಮೋಲೆ ಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ 1/20 ಬಂದಿತ್ತು. ಸಾರಿ 0.05 ಮೋಲ್ ಬಂದಿತ್ತಲ್ವಾ. 0.05 ಮೋಲ್ ಅಂತ ಬರ್ಕೋತೀನಿ. ನೀವು ಡಿವೈಡ್ ಮಾಡಿದ್ರೆ ಅಷ್ಟು ಬರುತ್ತೆ. ಬಟ್ ಕಾರ್ಬನ್ ಮೊನಾಕ್ಸೈಡ್ ಫಸ್ಟ್ ರಿಯಾಕ್ಷನ್ ಅಲ್ಲಿ 1/20 ಅಂದ್ರೆ 0.05 ಮೋಲ್ ಬಂದಿತ್ತು. ಪ್ಲಸ್ ಸೆಕೆಂಡ್ ರಿಯಾಕ್ಷನ್, ಇದು ಫಸ್ಟ್ ರಿಯಾಕ್ಷನ್ ನೋಡಿ 1/20 0.05 ಬಂದಿತ್ತು. ವಿತ್ ಆಕ್ಸಾಲಿಕ್ ಆಸಿಡ್ ಕೂಡ 1/20 ಅಂದ್ರೆ 0.05 ಬರುತ್ತೆ. 1/20 ಆಗಲ್ಲ, 0.05 ಬರುತ್ತೆ. ಇಲ್ಲೂ ಕೂಡ 0.05 ಮೋಲ್ ಬಂದಿರುತ್ತೆ. ಬಟ್ ಕಾರ್ಬನ್ ಡೈಆಕ್ಸೈಡ್ ನಾವು ತಗೊಳಂಗಿಲ್ಲ, ಯಾಕಂದ್ರೆ KOH ಪೆಲೆಟ್ ಹಾಕಿದ್ದಾರೆ. KOH ಏನ್ ಮಾಡುತ್ತೆ, CO2 ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ರಿಮೈನಿಂಗ್ ಪ್ರಾಡಕ್ಟ್ ಯಾವುದು, ಕಾರ್ಬನ್ ಮೊನಾಕ್ಸೈಡ್ ಮಾತ್ರ ಉಳ್ಕೊಳ್ಳೋದು ಎರಡು ಕಡೆ. ಇಲ್ಲೂ ಕಾರ್ಬನ್ ಮೊನಾಕ್ಸೈಡ್ ಉಳಿದಿರುತ್ತೆ, ಇಲ್ಲೂ ಕಾರ್ಬನ್ ಮೊನಾಕ್ಸೈಡ್ ಉಳಿದಿರುತ್ತೆ. KOH ಹಾಕ್ತಿರೋದ್ರಿಂದ CO2 ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಉಳಿದಿರೋದು 0.05 CO, ಇಲ್ಲಿ ಉಳಿದಿರೋದು 0.05. ಟೋಟಲಿ 0.05 ಆಡ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ, 0.1 ಮೋಲ್ CO ಫಾರ್ಮ್ ಆಗಿದೆ ಅಲ್ವಾ. 0.1 ಮೋಲ್ CO ಫಾರ್ಮ್ ಆಗಿದೆ. ಬಟ್ ಅವ್ರು ಕೇಳ್ತಾ ಇರೋದು ವೆಯ್ಟ್ ಅಲ್ಲಿ ಕೇಳ್ತಾ ಇದಾರೆ. ಸೊ ವೆಯ್ಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮೋಲ್ಸ್ ಅನ್ನ ಇಂಟು ಮೋಲಾರ್ ಮಾಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ CO ಮೋಲಾರ್ ಮಾಸ್ ಕಂಡಿಡ್ಕೊಳ್ಳೋಣ. ಕಾರ್ಬನ್ದು 12, ಆಕ್ಸಿಜನ್ದು 16, ಎಷ್ಟಾಗುತ್ತೆ 28. ದಟ್ ಮೋಲ್ ಯು ಮಲ್ಟಿಪ್ಲೈ ಬೈ ದ ಮೋಲಾರ್ ಮಾಸ್, ಇಟ್ ಬಿಕಮ್ಸ್ ಗ್ರಾಮ್. ಮೋಲ್ಸ್ ಅನ್ನ ಮೋಲಾರ್ ಮಾಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಗ್ರಾಮ್ಸ್ ಆಗುತ್ತೆ. ಇದು 2.8 ಗ್ರಾಮ್ ಬರುತ್ತೆ ಆನ್ಸರ್. ಅಂದ್ರೆ CO ಫಾರ್ಮ್ ಆಗ್ತಾ ಇರೋದು 2.8 ಗ್ರಾಮ್. 2.8 ಗ್ರಾಮ್ ಇಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಇದೆ. ಅದರಿಂದ ಕರೆಕ್ಟ್ ಆನ್ಸರ್ ಡಿ. ಆಯ್ತಾ. ನೆಕ್ಸ್ಟ್ ನೋಡಿ, ಮ್ಯಾಚ್ ಮಾಡಬೇಕು ಅಂದ್ರೆ ಕೆಲವು ಅಯಾನ್ಸ್ ಕೊಟ್ಟಿದ್ದಾನೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಇಂದ ಫಾರ್ಮ್ ಆಗಿರೋ ಅಯಾನ್ಸ್ 3D ಸೀರೀಸ್ದು, ಮತ್ತು ಅವ್ರದ್ದು ಮ್ಯಾಗ್ನೆಟಿಕ್ ಮೊಮೆಂಟ್ ಮ್ಯಾಚ್ ಮಾಡಬೇಕು. ಇದೆಲ್ಲ ರೂಟ್ ಬರಬೇಕು, ಸ್ಕ್ವೇರ್ ರೂಟ್ ಬಿಟ್ಟೋಗಿದೆ. ಆಯ್ತಾ. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ನಾನು ಇಲ್ಲಿ ಶೀಟ್ ಅಲ್ಲಿ ಬರಿತಾ ಹೋಗ್ತೀನಿ. ಫಸ್ಟ್ ಕೋಬಾಲ್ಟ್ 3+ ಇದೆ. ಫಸ್ಟ್ ಒನ್ ಕೋಬಾಲ್ಟ್ 3+ ಇದೆ. ಸೊ ಕೋಬಾಲ್ಟ್ಗೆ ಅಟಾಮಿಕ್ ನಂಬರ್ ನಮ್ಗೆ ಗೊತ್ತಿದೆ ಎಷ್ಟು, 27 ಅಂದ್ರೆ ಔಟರ್ ಮೋಸ್ಟ್ ಬರೀತೀನಿ ನಾನು. 3d7 4s2 ಆಗುತ್ತೆ. ಸೊ 3 ಎಲೆಕ್ಟ್ರಾನ್ ತೆಗೆದ್ರೆ 3+ ಅಂದ್ರೆ 3 ಎಲೆಕ್ಟ್ರಾನ್ ತೆಗಿಬೇಕು. ಸೊ 3d6 4s0 ಆಗುತ್ತೆ. ಸೊ 3d6 ಅಂದಾಗ ನಿಮಗೆ ಹೌ ಮೆನಿ ಅನ್ಪೇರ್ಡ್ ಯು ಕ್ಯಾನ್ ಗೆಟ್ ಇಟ್. ಡಿ ಗೆ ಫಿಲ್ ಮಾಡಿ 5 ಸಬ್ ಆರ್ಬಿಟಲ್. ಸೊ 1 2 3 4 5 ಅಂಡ್ 6 ಇಲ್ಲಿ ಪೇರ್ ಆದ್ರೆ 4 ಅನ್ಪೇರ್ಡ್ ಉಳಿಯುತ್ತೆ. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ ಫಾರ್ಮುಲಾ ಏನು, ಮ್ಯಾಗ್ನೆಟಿಕ್ ಮೊಮೆಂಟ್ ಕಂಡುಹಿಡಿಯಕ್ಕೆ ಸ್ಕ್ವೇರ್ ರೂಟ್ ಆಫ್ n ಇಂಟು n+2. ಅಲ್ಲಿ n ಅಂದ್ರೆ ಏನು, 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಎಷ್ಟಿದೆ, 4 ಇದೆ. ಸೊ 4 ಇಂಟು 4+2. ಸೊ ಎಷ್ಟಾಗುತ್ತೆ, 4+2 6, 6 4s 24 ಬೋಹರ್ ಮ್ಯಾಗ್ನೆಟಾನ್ ಬರಬೇಕು. ಸೊ ಕೋಬಾಲ್ಟ್ 3+ ಗೆ 24 ಬೋಹರ್ ಮ್ಯಾಗ್ನೆಟಾನ್ ಬರ್ತಾ ಇದೆ. ಸೊ ಚೆಕ್ ಮಾಡೋಣ. ಕೋಬಾಲ್ಟ್ 3+ ಗೆ 24 ಅಂದ್ರೆ ಇದು ಎ ಆಗ್ಬೇಕು, ಇದು ಎ ಆಗ್ಬೇಕು. ಓಕೆನಾ. ದೆನ್ ಕ್ರೋಮಿಯಂ 3+ ಚೆಕ್ ಮಾಡೋಣ. ಸೇಮ್ ಮ್ಯಾನರ್. ಈಗ ಕ್ರೋಮಿಯಂಗೆ ಅಟಾಮಿಕ್ ನಂಬರ್ ಎಷ್ಟು, 24.
ಕಾನ್ಫಿಗರೇಷನ್ ಔಟರ್ ಮೋಸ್ಟ್ ಮಾತ್ರ ಬರೀತೀನಿ 3d5 4s1 ಇರುತ್ತೆ. ಇಲ್ಲಿ ಕ್ರೋಮಿಯಂ ಏನಂತ ಕೊಟ್ಟಿದ್ದಾರೆ 3+ ಅಂತ ಕೊಟ್ಟಿದ್ದಾರೆ, ಅಂದ್ರೆ 3 ಎಲೆಕ್ಟ್ರಾನ್ ಲಾಸ್ ಆಗಬೇಕು. 3 ಎಲೆಕ್ಟ್ರಾನ್ ಲಾಸ್ ಆದ್ರೆ ನಿಮ್ಗೆ ಉಳಿಯೋದೇನು 3 4s0 ಉಳಿಯುತ್ತೆ ಅಲ್ವಾ. ಅಂದ್ರೆ 3 ಅನ್ಪೇಡ್ ಎಲೆಕ್ಟ್ರಾನ್ ಇದೆ. ನಾವು ಆರ್ಬಿಟಲ್ ಡಯಾಗ್ರಾಮ್ ಬರೆಯೋದೇ ಬೇಡ, 3 ಎಲೆಕ್ಟ್ರಾನ್ಸ್ 3 ಅನ್ಪೇಡ್ ಆಗುತ್ತೆ. ಸೊ 3 ಅನ್ಪೇಡ್ ಇದ್ರೆ ನಿಮಗೆ ಫಾರ್ಮುಲಾ ಏನಾಗುತ್ತೆ 3 × 3+2 ಮ್ಯಾಗ್ನೆಟಿಕ್ ಮೂಮೆಂಟ್ ಕಂಡುಹಿಡಿಯಕ್ಕೆ. ಸೊ 3+2 5 3 is 15 ಬೋಹರ್ ಮ್ಯಾಗ್ನೆಟಾನ್ ಬರುತ್ತೆ. √15 ಬೋಹರ್ ಮ್ಯಾಗ್ನೆಟಾನ್ ಫಾರ್ ಕ್ರೋಮಿಯಂ 3+. ಸೊ ಕ್ರೋಮಿಯಂ 3+ ಗೆ √15 ಬಂತು ಅಂದ್ರೆ ಇಲ್ಲಿದೆ √15 ಅಂದ್ರೆ ಇದು ಬಿ ಆಯ್ತು. ಓಕೆನಾ, ಇದು ತುಂಬಾ ಚಿಕ್ಕದಿದೆ, ನಂಗೆ ಸರಿ ಕಾಣಿಸ್ತಾ ಇಲ್ಲ. ನೀವು ಇಲ್ಲಿ ನಾನು ಎ ಬಿ ಹೇಳ್ತೀನಿ, ಅದ್ರ ಪ್ರಕಾರ ಮ್ಯಾಚ್ ಮಾಡ್ಕೊಳ್ಳಿ. Fe3+ ಹೋಗೋಣ. ದ ಸೇಮ್ ಮ್ಯಾನರ್. Fe ಗೆ ಅಟಾಮಿಕ್ ನಂಬರ್ 26, ಕಾನ್ಫಿಗರೇಷನ್ ಏನಾಗುತ್ತೆ 3d6 4s2 ಆಗುತ್ತೆ. ಅಂಡ್ ಅವರು Fe3+ ಅಂತ ಕೊಟ್ಟಿರೋದ್ರಿಂದ 3 ಎಲೆಕ್ಟ್ರಾನ್ ತೆಗಿಬೇಕು. 3 ಎಲೆಕ್ಟ್ರಾನ್ ತೆಗೆದ್ರೆ 3d5 4s0 ಆಗುತ್ತೆ. ಡಿ ನಲ್ಲಿ 5 ಆರ್ಬಿಟಲ್ಸ್ ಇರುತ್ತೆ ಅಂದ್ರೆ 5 ಅನ್ಪೇರ್ಡ್. ನೀವು ಒಂದೊಂದು ಬಾಕ್ಸ್ಗೂ ಒಂದೊಂದು ಆರ್ಬಿಟಲ್ ಎಲೆಕ್ಟ್ರಾನ್ ಕೊಡ್ತಾ ಹೋದ್ರೆ ಇದು ಕೂಡ ಅನ್ಪೇರ್ ಇರುತ್ತೆ. ಸೊ 5 ಅನ್ಪೇರ್ಡ್ ನ ಫಾರ್ಮುಲಾ ಹಾಕಿ 5 × 5+2 ಬೋಹರ್ ಮ್ಯಾಗ್ನೆಟಾನ್. ಸೊ 5+2 7 7 5 35 ಬೋಹರ್ ಮ್ಯಾಗ್ನೆಟಾನ್ ಬರಬೇಕು. Fe3+ ಗೆ 35 ಬರಬೇಕು. ಸೊ Fe3+ ಗೆ 35 ಬರಬೇಕಲ್ವಾ. 35 ಇಲ್ಲಿದೆ. ಸೊ ದಿಸ್ ಇಸ್ ಫಾರ್ ಸಿ. ಆಯ್ತಾ. ನೆಕ್ಸ್ಟ್ ನಿಕ್ಕಲ್ ಕೇಳಿದ್ದಾರೆ, ನಿಕ್ಕಲ್ ಕ್ಯಾಲ್ಕುಲೇಟ್ ಮಾಡೋಣ. ನಿಕ್ಕಲ್ ಅಟಾಮಿಕ್ ನಂಬರ್ 28, 3d8 4s2 ಆಗುತ್ತೆ. ಮತ್ತೆ ನಿಕ್ಕಲ್ಗೆ ಚಾರ್ಜ್ ಅವ್ರು ಕೊಟ್ಟಿರೋದು 2+, 2 ಎಲೆಕ್ಟ್ರಾನ್ ತೆಗೆಯೋಣ. ಉಳಿಯೋದೇನು 3d8 4s0. ಸೊ 8 ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಫಸ್ಟ್ 1 1 ಕೊಡಿ, 5 ಆಯ್ತು. ರಿಮೈನಿಂಗ್ 3 ನ ಪೇರ್ ಮಾಡೋಣ. ಸೊ ಯು ಲೆಫ್ಟ್ ವಿತ್ 2 ಅನ್ಪೇಡ್ ಎಲೆಕ್ಟ್ರಾನ್. ಸೊ ಅದನ್ನ ಮ್ಯಾಗ್ನೆಟಿಕ್ ಮೊಮೆಂಟ್ ಫಾರ್ಮುಲಾ ಹಾಕಿದ್ರೆ 2 × 2+2. ಸೊ 4 2s 8. ಸೊ 8 ಬೋಹರ್ ಮ್ಯಾಗ್ನೆಟಾನ್ ಬರಬೇಕು. ಯಾವುದಕ್ಕೆ ನಿಕ್ಕಲ್ 2+ ಗೆ. ಸೊ ನಿಕ್ಕಲ್ 2+ ಗೆ 8 ಬೋಹರ್ ಮ್ಯಾಗ್ನೆಟಾನ್ ಇಲ್ಲಿದೆ. ದಿಸ್ ಇಸ್ ಡಿ. ಸೊ ಈ ರೀತಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ ಕೊಟ್ಟಿರುವಂತ ಕ್ವಶನ್ ಇದು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ 21 ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಯಾನ್ ಎಕ್ಸಿಬಿಟ್ ಡಿ ಟ್ರಾನ್ಸಿಷನ್ ಅಂಡ್ ಪ್ಯಾರಾಮ್ಯಾಗ್ನೆಟಿಸಮ್. ನೋಡಿ, ಇದು ಕಂಡೀಷನ್ ಹೇಳ್ಬಿಡ್ತೀನಿ. ಡಿ ಟ್ರಾನ್ಸಿಷನ್ ಪ್ಯಾರಾಮ್ಯಾಗ್ನೆಟಿಕ್ ಆಗಬೇಕು ಅಂದ್ರೆ ಅಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ನಾವ್ ಏನ್ ಮಾಡಬೇಕು, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದ್ರಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಏನ್ ಮಾಡಿ, ಈಗ ಆಪ್ಷನ್ ಎ ನೋಡಿ, ನಾನು ನೀಟಾಗಿ ಬರೀತೀನಿ. ಅದು ಆಪ್ಷನ್ ಎ ಏನಿದೆ ಅಂದ್ರೆ CrO4 2- ಅಂತಿದೆ. ಇಲ್ಲಿ ಆಕ್ಸಿಡೇಷನ್ ನಂಬರ್ ಕ್ರೋಮಿಯಂ ಕಂಡಿಡಿಯೋಣ. 1 O ಗೆ -2, 4 ಗೆ 4 2s -8 ಆಯ್ತು. ಅದು ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ +8 ಆಗುತ್ತೆ. ಸೊ 8 - 2 ಎಷ್ಟಾಗುತ್ತೆ 6 ಆಗುತ್ತೆ. ನಾವು ಇಟ್ ಇಸ್ +6 ಸ್ಟೇಟ್. ಸೊ ಕ್ರೋಮಿಯಂ ಅಲ್ಲಿ ಔಟರ್ ಮೋಸ್ಟ್ ಅಲ್ಲಿ ಎಷ್ಟಿರುತ್ತೆ 6 ಎಲೆಕ್ಟ್ರಾನ್ಸ್ ಇರುತ್ತೆ. ನಾನು ಈಗ ತಾನೇ ಕಾನ್ಫಿಗರೇಷನ್ ಬರ್ತಿದ್ದೆ. ಸೊ ಆಲ್ ದ 6 ಎಲೆಕ್ಟ್ರಾನ್ಸ್ ಹೊರಟೋದ್ರೆ ಅಲ್ಲಿ ನೋ ಅನ್ಪೇಡ್ ಎಲೆಕ್ಟ್ರಾನ್. ಸೊ ಅದರಿಂದ ಇದು ಆಪ್ಷನ್ ಆಗಲ್ಲ, ನೋ ಅನ್ಪೇಡ್ ಎಲೆಕ್ಟ್ರಾನ್. ಸೊ ಇಟ್ ಇಸ್ ನಾಟ್ ಡಿ ಟ್ರಾನ್ಸಿಷನ್. ನೆಕ್ಸ್ಟ್ ಬಿ ನೋಡಿ, Cr2O7 2-. ಇಲ್ಲೂ ಚೆಕ್ ಮಾಡಿ. 1 O ಗೆ -2, 7 ಗೆ -14, ಅದು +14 ಆಗುತ್ತೆ. 14 - 2 12 ಆಗುತ್ತೆ. ಇಲ್ಲಿ 2 ಇದೆ, 12/2 ಮಾಡಿದ್ರೆ 6 ಆಗುತ್ತೆ. +6 ಅಗೇನ್ 6 ಬಂತು. +6 ಅಂದ್ರೆ ಆಲ್ ದ ಎಲೆಕ್ಟ್ರಾನ್ ಲಾಸ್ ಆಗೋಗಿದೆ. ಅದ್ರ ಹತ್ರ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇಲ್ಲ. ಅನ್ಪೇಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಇಟ್ ವೋಂಟ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಡಿ ಟ್ರಾನ್ಸಿಷನ್. ನೆಕ್ಸ್ಟ್ ನೋಡಿ MnO4 2-. MnO4 2-. ಇಲ್ಲಿ ಲೆಕ್ಕ ಮಾಡೋಣ. 1 O ಗೆ -2, 4 ಗೆ -8, ಇಟ್ ಬಿಕಮ್ +8. 8 - 2 6 ಆಯ್ತು. ಬಟ್ ಮ್ಯಾಂಗನೀಸ್ ಅಲ್ಲಿ ಹೈಯೆಸ್ಟ್ ಎಷ್ಟಿರುತ್ತೆ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲಿ ಹೋಗಿರೋದೇ 6 ಎಲೆಕ್ಟ್ರಾನ್. ಸ್ಟಿಲ್ 1 ಎಲೆಕ್ಟ್ರಾನ್ ಇಸ್ ದೇರ್ ಅಲ್ವಾ. 1 ಎಲೆಕ್ಟ್ರಾನ್ ಇದೆ. ಆ 1 ಎಲೆಕ್ಟ್ರಾನ್ ಅನ್ಪೇರ್ ಆಗಿರೋದ್ರಿಂದ ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಡಿ ಟ್ರಾನ್ಸಿಷನ್. ಇದು ಚೆಕ್ ಮಾಡೋಣ. MnO4-. ಸೊ 1 O ಗೆ -2, 4 O ಗೆ -8, ಅದು +8 ಆಗುತ್ತೆ. 8 - 1 +7. ಸೊ 7 ಅಂದ್ರೆ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಲಾಸ್ಟ್, ನೋ ಅನ್ಪೇಡ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಲ್ಲ ಲಾಸ್ ಆಗಿರುತ್ತೆ. ಸೊ ಅನ್ಪೇಡ್ ಎಲೆಕ್ಟ್ರಾನ್ ಇರೋದೇ ಇದೊಂದರಲ್ಲಿ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆನಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು 21 ಕ್ವಶನ್ಸ್ ಇವತ್ತಿಗಿರ್ಲಿ.
ಇನ್ನು ನೀಟ್ 2018 ಇನ್ನೂ ಒಂದಷ್ಟು 20 ಸಮಥಿಂಗ್ ಕ್ವಶನ್ಸ್ ಇದಾವೆ. ಅದನ್ನ ಪಾರ್ಟ್ 2 ನಲ್ಲಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ರಿಮೈನಿಂಗ್ 20 ಸಮಥಿಂಗ್ ಕ್ವಶನ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ಈ ವಿಡಿಯೋಸ್ ನೀಟಾಗಿ ನೋಡ್ಕೊಳ್ಳಿ. ಮುಂದೆ ನೀಟ್ ಎಕ್ಸಾಮ್ ಬರ್ತಾ ಇದೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಮತ್ತೆ ಏನಾದ್ರೂ ನಿಮ್ಗೆ ಹೇಳೋದಿದ್ರೆ ಕಮೆಂಟ್ಸ್ ಹಾಕಿ. ವೆದರ್ ಇಟ್ ಇಸ್ ಪಾಸಿಟಿವ್ ಕಮೆಂಟ್ ಆರ್ ನೆಗೆಟಿವ್ ಕಮೆಂಟ್, ಐ ವಿಲ್ ಅಕ್ಸೆಪ್ಟ್ ಬೋತ್. ಸೊ ಎರಡನ್ನೂ ನೀವು ಕಮೆಂಟ್ಸ್ ಅನ್ನ ಕೊಡಿ, ಯಾವ್ದಾದ್ರೂ ಸರಿ ಕಮೆಂಟ್ಸ್ ಅನ್ನ ಪೋಸ್ಟ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಎಕ್ಸ್ಪ್ಲನೇಷನ್ ಲೈಕ್ ಮಾಡಿ ಸಾಧ್ಯವಾದ್ರೆ, ಅಂಡ್ ಟ್ರೈ ಟು ಸಬ್ಸ್ಕ್ರೈಬ್ ದ ಚಾನಲ್. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.